ನಾನು ಉಂಗ್ರ ಎಲ್ಲೋ ಬಿಟ್ಟಿದ್ನಲ್ಲ. ಉಂಗ್ರ ಇಲ್ಲ ಅಂತಂದ್ರೆ ನಮ್ಮಪ್ಪ ನನ್ನನ್ನು ವಾಪಸ್ ನನ್ನ ಲೋಕದಲ್ಲಿ ಕರ್ಕೊಳ್ಳೋದೇ ಇಲ್ಲ. ಏನ್ ಮಾಡಲಿ ಈಗ ನಾನು? ನನ್ನನ್ನು ಕಾಪಾಡೋರು ಯಾರು ಇವೆ? ಇದೇನು ಗಂಧರ್ವ ಲೋಕವೋ ದೇವಲೋಕವೋ ಸ್ವರ್ಗವೇ ಧರೆಗಿಳಿದ ಹಾಗೆ ಭಾಸವಾಗುತ್ತಿದೆಯಲ್ಲ. ಮುತ್ತು ರತ್ನ ಅವಳಗಳಿಂದ ಕೂಡಿದಂತಹ ಕುಬೇರನ ಅರಮನೆಯಂತಿದೆ. ವಾಹ್ ಸೇವಕರೇ, ಇಲ್ಲಿ ನನ್ನ ಅಂತಃಪುರವೆಲ್ಲಿ? ಹಂಗಂದ್ರ ಅಯ್ಯ ಕಪೆ ಮೊಂಡೆ ತಮ್ಮ ಬೆಡ್ರೂಮ್ ಕಂಡ್ರೋ. ಪ್ರಭುಗಳೇ, ನಮ್ಗೆ ಬೆಡ್ ಗೊತ್ತು, ರೂಮ್ ಗೊತ್ತಿಲ್ಲ. ಏನ್ರು ಅಷ್ಟೊಂದು ಒಳ್ಳೆಯವ್ರೇನ್ರೋ ನೀವು? ಹೌದು. ಹಿಂಗ್ ಅನ್ಕೊಂಡೆ ಛೋಟಾ ಚಾಂಪಿಯನ್ ಇಂದ ಜೋಡಿ ನಂಬರ್ ಒನ್ ವರ್ಗೂ ಬಂದ್ಬಿಟ್ಟಿದ್ದೀರಾ ಕಣ್ರ. ಬಾಣೆನ ಹಿಂಗ್ ಹಾಕಿದ್ರೆ ಹಂಗ ಆಚೆಯಿಂದ ಬಂದ್ಬಿಡ್ಬೇಕು ಆ ಕಡೆ. ಅದನ್ನ ಆಮೇಲೆ ಮಾಡಿರಂತೆ, ಇವಾಗ ಫಸ್ಟ್ ನಿಮ್ ಪರಿಚಯ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಕಣೋ ನೆನ್ಸಿದ್ಕೆ. ಐ ಅಪ್ರಿಸಿಯೇಟ್ ಯು. ನಾನು ಮನ್ಮಥ ರಾಜ, ಪ್ರತಿ ಪ್ರೇಮಿಗಳ ಪಾಲಿಗೆ ಪ್ರೀತಿಯ ರಾಯಭಾರಿ. ನನ್ನನ್ನ ನೆನ್ಸ್ಕೊಂಡ್ರೆ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿ ಶುರುವಾಗುತ್ತೆ. ನಾನು ಪ್ರೀತಿಯಿಂದ ಆಕಾಶಕ್ಕೆ ಬಾಣ ಬಿಟ್ರೆ ಪುಷ್ಪ ರುಚಿ ಆಗುತ್ತೆ. ಮಾನವ? ಮಾನವ? ಯಾರು ನೀನು? ನಾನು ಮಾನವ ಅಲ್ಲ, ಮಾವನ ಮಗ. ಶ್ವೇತು, ಮಾಲ್ಡೀವ್ಸ್ ಹೋದ ತಕ್ಷಣ ಎಲ್ಲ ಮರ್ತು ಬಿಟ್ಟಿದೆಯಲ್ಲ ಶ್ವೇತು? ಕುರಿ. ಹಾ, ಇದು ಮಾತ್ರ ನೆನಪಾಗುತ್ತೆ. ಕುರಿ ಅನ್ನೋದು ನೆನಪಿರುತ್ತೆ. ಕ್ಯಾರೆಕ್ಟರ್ ಬಾ ಶ್ವೇತು, ಕ್ಯಾರೆಕ್ಟರ್ ಬಾ. ಕ್ಯಾರೆಕ್ಟರ್ ಬಂದ್ರು ಅಷ್ಟೇ, ಯಾವುದು ನೆನಪಾಗ್ತಿಲ್ಲ ಮಾನವ ನನ್ಗೆ. ಯಾವುದೂ ನೆನಪಾಗುತ್ತಿಲ್ಲವೇ? ಏನು ಮಹತ್ವ ಅಂತ ಮಾತಾಡ್ತಾ ಇದೆಯಾ ಶ್ವೇತು? ನಿನ್ನೆ ಅಷ್ಟೇ ಸ್ಕೂಲ್ ರೌಂಡ್ ಅಲ್ಲಿ ನಿನಗೆ ನಾನು ನನಗೆ ನೀನು ಅಂತ ಇಷ್ಟಪಟ್ಟು ಒಬ್ರಿಗೊಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದು ಮರ್ತೋದ ಶ್ವೇತು? ಮರ್ತೋದ? ಈ ಜನ್ಮದಲ್ಲಿ ಕುರಿ ನೀನೇ ಎಲ್ಲ, ನಿನ್ ಬಿಟ್ಟು ಒಂದು ಕ್ಷಣನೂ ಇರೋಲ್ಲ ಅಂತ ಪ್ರಾಮಿಸ್ ಮಾಡಿದ್ದು ಯಾವುದೂ ನೆನಪಿಲ್ಲವೇ ಶ್ವೇತು? ಯಾವುದು ನೆನಪಿಲ್ಲವೇ? ಇಲ್ಲ ಇಲ್ಲ ಇಲ್ಲ. ಆದ್ರೂ ಈಗ ನಾವೇನ್ ಮಾಡೋದು? ಇನ್ನೇನ್ ಮಾಡೋಣ ಶ್ವೇತು? ಮದ್ವೆ ಮಾಡ್ಕೊಳ್ಳೋಣ. ಸುಸ್ಸು, ಒಂದ್ ಕೆಲ್ಸ ಆಯ್ತು, ನನ್ನ ವಾಹನವನ್ನು ತೆಗೆದುಕೊಂಡು ಹೋಗಿ. ನಿಲ್ಸಿ ನಿಲ್ಸಿ. ಬೇಬಿ, ಹೋದ ಜನ್ಮದಿಂದಾನೆ ನಿನ್ನ ಹೃದಯನ ಗೆದ್ದಿರೋ ಪ್ರೊಫೆಸರ್ ನಾನು. ನಿನ್ನ ಕ್ಯಾಚ್ ಹಾಕೊಳಕ್ ಬಂದಿರೋ ತುಕಾಲಿ ಕ್ಯಾಚ್ ಆಫೀಸರ್ ಇವನು. ಕ್ಯಾಚ್ ಆಫೀಸರಾ? ನನ್ನ ಮರ್ತೋದ ಬೇಬಿ. ಸಿ, ತೋರಿಸ್ತಾವ್ರಲ್ಲಪ್ಪ, ಮೈಸೂರು ಪ್ಯಾಲೇಸ್ ಅಲ್ಲಿ ಜೊತೆ ಮದುವೆ ಆಗಿತ್ತು. ರಾಜಸ್ಥಾನ್ ಪ್ಯಾಲೇಸ್ ಅಲ್ಲಿ ಹನಿಮೂನ್ ಮಾಡಿದ್ದು. ನನ್ನನ್ನ ಬಿಟ್ಟು ಇವನ್ ಕೈಲಿ ಹಾರ ಹಾಸ್ಕೊಂತ ಇದೆಯಾ? ನೀನು ಕಳ್ಕೊಂಡಿರೋ ರಿಂಗು ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಅಂದ್ರೆ ನೀವೇ ನನ್ ಪ್ರಿಯಕರನ? ನಿಮ್ ಜೊತೆನೆ ನನ್ ಮದ್ವೆ ಆಗಿದ್ದ? ಹೌದು ಬೇಬಿ. ನೀವ್ ಹೇಳ್ದಾಗೆ ನಿಜವಾಗ್ಲೂ ಇವ್ರು ದೊಡ್ಡ ಕ್ಯಾಚ್ ಆಫೀಸರ್. ಯು ಚೀಟರ್ ಚೀಟರ್ ಚೀಟರ್. ಬೇಬಿ, ಐ ಲವ್ ಯು ಬೇಬಿ, ಐ ಲವ್ ಯು. ಬಿಡು 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 ಕದ್ದು ಲವ್ ಯು ಟು ಬೇಬಿ. ಕೊಡು 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 ಮುದ್ದು ಮುದ್ದು ಮುತ್ತೊಂದನ್ನ. ಹಾರಾಡೋ ಹಕ್ಕಿಯಾಗಿ ಆಕಾಶದಾಚೆ ಹೋಗಿ ಚುಕ್ಕಿಯ ಪಲ್ಲಕ್ಕಿಲಿ ಕೂರೋಣ. ಯಾರೇನೇ ಹೇಳಿದ್ರು ಅಷ್ಟೇ, ಶ್ವೇತನ್ನ ನಾನ್ ಬಿಟ್ಕೊಡಲ್ಲ. ನನಗೆ ನ್ಯಾಯ ಕೊಡ್ಸಕ್ಕೆ ಅಂತಾನೆ ಒಬ್ರಿದ್ದಾರೆ, ಅದು ಒನ್ ಅಂಡ್ ಓನ್ಲಿ ನಮ್ಮ ಮಾಳವಿ ಅಕ್ಕ. ಇದು ಹೆಣ್ಣು ಹುಲಿ, ಸಿರಿಗೊಂಡಿನಪ್ಪ ಹೆಣ್ಣು ಇವಳು, ನಮ್ಮೂರ ಮಣ್ಣಿನಲ್ಲೂ ಸುಮ್ಮನಿದ್ರೆ ಮೌನ ಗೌರಿ, ಸಿಟ್ಟು ಬಂದ್ರೆ ಸಿಡಿಲ ಮರಿಲ್ಲೇ ಕೇಳ್ರಲ್ಲೇ. ಅಕ್ಕ,
ನೀನ್ ಬಂದಿದ್ದು ನನಗೆ 150 ಹುಲಿ ಬಲ ಬಂದಂಗಾಯ್ತು ಅಕ್ಕ. ನಿನ್ ತಮ್ಮಂಗ ಆಗ್ತಾರೋ ಅನ್ಯಾಯನ ನ್ಯಾಯ ಕೊಡ್ಸಕ್ಕ, ನ್ಯಾಯ ಕೊಡ್ಸು. ಅವರಿಬ್ಬರದೇ ಪೇರು ಬಿಡ್ರಿ. ಅಯ್ಯೋ ಬೇಬಿ, ಇದು ಪೇರು ಬಾ ಆ, ನೋಡ್ದಾ. ಇದನ್ನ ಯಾವ ಕಡೆಯಿಂದ ಚೆನ್ನಾಗಿರೋ ಪೇರು ಅಂತಾರೆ ಹೇಳ್ರಪ್ಪ ನೀವು. ಈಗ ನಮ್ಮ ಬೀಗರನ್ನ ವೆಲ್ಕಮ್ ಮಾಡ್ಬಿಡೋಣ. ಈ ಒಕ್ಕ ನಮ್ಗೆ ದೇವರು ಕೊಟ್ಟ ಉಡುಗೊರೆ. ಈ ಬೇಬಿ ನನಗೆ ಸಿಕ್ಕಂತ ಒಲವಿನ ಉಡುಗೊರೆ. ಪ್ರೇಮದಲ್ಲಿ ನನ್ನಕ್ಕ ತಾಜ್ ಮಹಲ್ಲು, ಗುಣದಲ್ಲಿ ಈ ಗುಣವಂತ ಚಾರ್ಮಿನಾರು, ಮಾನವೀಯತೆಯಲ್ಲಿ ನಮ್ಮಕ್ಕ ಮೇರು ಶಿಖರ, ಪ್ರೀತಿಯಲ್ಲಿ ಈ ಬೇಬಿ ಮುತ್ತಿನ ಪಲ್ಲಕ್ಕಿ. ನಮ್ಮ ಮುದ್ದಾದ ಜೋಡಿಗಳಿಗೆ ವಾರ ವಾರ ಬದುಕಿನ ಮಾರ್ಗದರ್ಶನ ನೀಡುವಂತ ಅಕ್ಕರೆಯ ತಾಯಿ ನಮ್ಮ ಮಾಳವಿಯ ಅಕ್ಕ. ಏನೇ ಬಂದ್ರು ಏನೇ ಹೋದ್ರು ಸದಾ ನಿಮ್ ಜೊತೆಲೆ ಜೊತೆಯಾಗಿರ್ತೀನಿ ಅಂತ ಹೇಳುವಂತ ಜೊತೆಗಾರ ಈ ನನ್ನ ಬೇಬಿ. ಲೆಟ್ಸ್ ವೆಲ್ಕಮ್ Yes. ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ಮಾತಿನ ಮುದ್ದಿನ ಅರಗಿಣಿ ನಮ್ಮ ಮಾಳವಿ ಅಕ್ಕ. ಜೋಡಿ ನಂಬರ್ 1 ಸೀಸನ್ 2 ಕಾರ್ಯಕ್ರಮದ ಹೊಸ ವೇದಿಕೆಗೆ ನಮ್ಮ ಬೀಗರಿಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಕವಿಗಳು ಒಲವೇ ನಮ್ಮ ಬದುಕು ಅಂತಾರೆ. ಹಾಗೆ ಒಲವಿದ್ರೆ ಇನ್ನೇನು ಬೇಡವಂತೆ ದಂಪತಿಗಳಿಗೆ. ಅದೇ ಎಲ್ಲ, ಅದೇ ಸರ್ವಸ್ವ ಅಂತ ಅಂದ್ಕೊಂಡಿರ್ತಾರೆ. ಆ ಒಲವಿಗೆ ಪ್ರತೀಕವಾಗಿದೆ ಈ ಬ್ಯೂಟಿಫುಲ್ ಸೆಟ್ಟು, ಈ ಬಣ್ಣಗಳು ಪರ್ಪಲ್ ಪಿಂಕ್ ಎಲ್ಲ ಪ್ರೇಮವನ್ನ ಪ್ರೀತಿಯನ್ನ ಪ್ರತಿನಿಧಿಸುವಂತಹ ಸುಂದರವಾದ ಬಣ್ಣಗಳು. ಜೊತೆಗೆ ಈ ಅರಮನೆ ಇದೆಲ್ಲವೂ ಬಹಳ ಒಳ್ಳೆ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಗೃಹ ಪ್ರವೇಶ ಆದಾಗ ಮನೆಗೆ ಒಂದು ಹೆಸರಿಡ್ತಾರಲ್ವಾ, ಸೊ ಈ ಅರಮನೆಗೆ ಏನಂತ ಹೆಸರಿಡ್ತೀರಾ? ಈ ಒಂದು ಅರಮನೆಗೆ ನಾವೆಲ್ಲ ಜೋಡಿಗಳು ಇರೋದ್ರಿಂದ ಜೋಡಿ ಮಹಲ್, ಜೋಡಿ ಮಹಲ್ ಅಂತ ಹೆಸರಿಡೋಣ ಈ ಒಂದು ಅರಮನೆಗೆ. ಕರ್ನಾಟಕ ಕಂಡಂತ ಜನಪ್ರಿಯ ಶೋ ಜೋಡಿ ನಂಬರ್ 1 ಇನ್ನು ಮುಂದೆ ಹೊಸ ಸಂಚಿಕೆಯಲ್ಲಿ, ಹೊಸ ಅಧ್ಯಾಯದಲ್ಲಿ, ಹೊಸತನದಲ್ಲಿ, ಹೊಸ ವೇದಿಕೆಯಲ್ಲಿ ಜೋಡಿ ಮಹಲ್ ನಲ್ಲಿ ಶುರು ಆಗ್ತಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಎವ್ರಿವನ್. ಸೊ ಶುರು ಮಾಡೋಣ ಜೋಡಿ ನಂಬರ್ 1 ಸೀಸನ್ 2 ಒಲವಿನ ಉಡುಗೊರೆ. ಥ್ಯಾಂಕ್ ಯು ಜಡ್ಜಸ್, ನಿಮ್ಮ ಆಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, associate sponsors Koda Slavia, digital streaming partner Z5. ಹೊಸ ಅರಮನೆಗೆ ನಾವೆಲ್ಲರೂ ಬಂದಾಯ್ತು. ನಮ್ಮ ಜೋಡಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಅವರ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ. ಸೊ ಈ ಒಂದು ಹೊಸ ಅರಮನೆಗೆ ಹೊಸ ಅತಿಥಿಗಳು ಬರ್ಲಿಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಬರ್ತಾ ಇದ್ರೆ ಹೆಂಗೆ ಶ್ವೇತು? ಪ್ರೀತಿಯಿಂದ ಸ್ವಾಗತಿಸಿ. ಜೀವನದಲ್ಲಿ ಏನೇ ಆದ್ರೂ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನುಗ್ತಿರೋದೆ ಫೈಟ್ ಮಾಡ್ತಿರೋದೆ ಅನ್ನುವಂತ ಫೈಟರ್. ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು ಹಾಗೂ ಅವರ ಶ್ರೀಮತಿ ನಿಶಾ ವಿನೋದ್. ಜೋಡಿ ನಂಬರ್ 1 ವೇದಿಕೆಗೆ ಈ ಒಂದು ಸುಂದರವಾದ ಜೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವರು ನೋಡ್ತಿದ್ದಾಗೆ ಟಕ್ ಅಂತ ನೆನಪಾಗೋದು ಯಾರು ಹೇಳಿ? ಕರೆಕ್ಟ್ ಅಲ್ವಾ? ಇಲ್ಲಿ ನಮ್ಮನ್ನ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಜೋಡಿ ನಂಬರ್ 1 ಅಂದಾಗ ನಮ್ಮಿಬ್ಬರನ್ನ ಜೋಡಿಯಾಗಿ ಕರೆದಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಷಯ ಏನು ಅಂದರೆ ನಾವಿಬ್ಬರು ಮದುವೆ ಆಗಿ ಇದು 10ನೇ ವರ್ಷ ಆಗ್ತಿದೆ. ಒಂದು ದಶಕವನ್ನ ಸೆಲೆಬ್ರೇಟ್ ಮಾಡಿರುವಂತ ಸುಂದರ ಜೋಡಿ ಇದು. ಈ ಜೋಡಿಗೊಂದು ಜೋರಾದ ಚಪ್ಪಾಳೆ ಬರಲಿ.
ಫೈಟರ್ ವಿನೋದ್ ಅವರೇ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಖಂಡಿತ ಲವ್ ಮ್ಯಾರೇಜ್. ಪ್ರಪೋಸ್ ಮಾಡಿದ್ದು ಯಾರು ಫಸ್ಟ್ ಅವರೇ. ನೀವೇ ಪ್ರಪೋಸ್ ಮಾಡಿದ್ದ? ಹೆಂಗ್ ಮಾಡಿದ್ರಿ? ನೈಸ್. ಇದು ಆಕ್ಚುಲಿ ಲವ್ ಅಟ್ ಫಸ್ಟ್ ಸೈಟ್. ನೋಡಿದ ತಕ್ಷಣ ಲವ್ ಆಗೋಯ್ತು. ಬಟ್ ನಾವು ಆಕ್ಚುಲಿ ಪ್ರಪೋಸ್ ಮಾಡ್ಕೊಂಡಿಲ್ಲ. ಬಟ್ ನೋಡಿ ಬರೀ ಕಣ್ಣಲ್ಲೇ ಮಾತಾಡ್ತಾ. ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ನನ್ನನ್ನ ಇವ್ರು ಮದ್ವೆ ಆಗಿದ್ದು ನನ್ನ ಹತ್ರ ಏನೂ ಇಲ್ಲದೆ ಇದ್ದಾಗ, ಝೀರೋ ಇದ್ದಾಗ ಮದ್ವೆ ಆಗಿದ್ದು. That's so sweet. ಇವತ್ತು ನಾನು ಏನೇ ಆಗಿದ್ರು ಫಸ್ಟ್ ನಾನು ಜ್ಞಾಪಿಸ್ಕೋಬೇಕು, ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಆದರಂಥ ಟೈಗರ್ ಪ್ರಭಾಕರ್ ಅವ್ರ ಕಾರಣ, ಹಾಗೆ ನಮ್ಮ ತಾಯಿ ಅಲ್ಫೋನ್ಸಾ ಮೇರಿ ಅವರು. ಸೊ ಅವರಿಬ್ಬರು ನನಗೆ ಜನ್ಮ ಕೊಟ್ಟರು. ಅದಾದ್ಮೇಲೆ ಕರ್ನಾಟಕದ ಜನತೆ ನನಗೆ ಅನ್ನ ಹಾಕಿದ್ರು. ಇವತ್ತಿನವರೆಗೂ ಇಲ್ಲಿ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿಯಾದ ಒಂದು ಸಪೋರ್ಟ್ ನನಗೆ ನನ್ನ ವೈಫ್ ನಿಶಾ ಅವರು. ಇವ್ರ ತಂದೆ ಬಗ್ಗೆ ಇಲ್ಲಿ ನೆನಪಿಸ್ಕೊಂಡ್ರು ಅಂದರೆ, ನಾನು ಇವತ್ತು ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ ಕಾರಣ ನಮ್ಮ ತಂದೆನೇ ಅಂತ ಹೇಳಿದ್ರು. ನಿಮ್ಮ ಮಾತನ್ನು ಇನ್ನೂ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಈ ವೇದಿಕೆ ಕಡೆಯಿಂದ ನಿಮ್ಮ ತಂದೆಯವ್ರಿಗೆ ಒಂದು ಡೆಡಿಕೇಶನ್ ಇದೆ, ಅದನ್ನು ನೋಡ್ಕೊಂಡು ಬರೋಣ ಅಲ್ಲ? ವಿಟಿ ಪ್ಲೀಸ್. ಗರಡಿಯಲ್ಲಿ ಮೈ ದಂಡಿಸಿದ ದುಂಡನೆಯ ದೇಹ, ದನಿಯಲ್ಲಿ ವ್ಯಾಘ್ರ ಗರ್ಜನೆ, ಮದರ್ ಇಂಡಿಯಾಗೆ ತಕ್ಕನಾದಂತಹ ಸನ್ ಇಂಡಿಯಾ, ಪುಂಡರ ಗುಂಡಿಗೆಯನ್ನ ನಡುಗಿಸುತ್ತಿದ್ದ ಕಲಿಯುಗ ಭೀಮ, ತೆರೆಮರೆಯಲ್ಲಿ ಮಿಂಚಿದ ಸಾಹಸ ಕಲಾವಿದ, ಸಾಹಸ ನಿರ್ದೇಶಕ, ಅತ್ಯುತ್ತಮ ತಂತ್ರಜ್ಞ, ಅದ್ವಿತೀಯ ಪೋಷಕ ನಟ, ಬೆಚ್ಚಿ ಬೀಳಿಸುವ ಖಳನಟ, ಈ ಎಲ್ಲ ಆಯಾಮಗಳಿಂದ ನಮ್ಮ ಮನದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದು ಚಂದನವನದ ಟೈಗರ್. ದೈತ್ಯ ನಟನೆಯ ಮೂಲಕ ಪ್ರೇಕ್ಷಕರನ್ನ ಬೆಚ್ಚಿ ಬೀಳಿಸುತ್ತಿದ್ದ ವ್ಯಾಘ್ರ ನಟ ಟೈಗರ್ ಪ್ರಭಾಕರ್ 1967ರಲ್ಲಿ ಕಾಡಿನ ರಹಸ್ಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ. ಇವರು 35 ವರ್ಷಗಳ ಸಿನಿ ಪಯಣದಲ್ಲಿ 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಮನೋಜ್ಞ ಕಲಾವಿದ ಟೈಗರ್ ಪ್ರಭಾಕರ್. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳಲ್ಲಿ ನಟಿಸಿದ ಏಕೈಕ ನಟನೆಂಬ ಖ್ಯಾತಿಯ ಜೊತೆಗೆ ಸಾಹಸ ಸಿಂಹ ವಿಷ್ಣುವರ್ಧನ್, ರೆಬೆಲ್ ಸ್ಟಾರ್ ಅಂಬರೀಶ್, ಕರಾಟೆ ಕಿಂಗ್ ಶಂಕರ್ ನಾಗ್, ಅಲ್ಲದೆ ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ರಾಕೇಶ್ ಖನ್ನಾ, ಶತ್ರುಘ್ನ ಸಿನ್ಹಾ, ಪ್ರಾಣ್, ಜಿತೇಂದ್ರ, ಎಂಜಿಆರ್, ರಜನಿಕಾಂತ್, ವಿಜಯಕಾಂತ್, ಅರ್ಜುನ್ ಸರ್ಜಾ, NTR, ಅಕ್ಕಿನೇನಿ ನಾಗಾರ್ಜುನ ರಾವ್, ಮೆಗಾಸ್ಟಾರ್ ಚಿರಂಜೀವಿ, ವಿಕ್ಟ್ರಿ ವೆಂಕಟೇಶ್, ಮೋಹನ್ ಲಾಲ್, ಮಮ್ಮೂಟಿ ಅಂತಹ ದಿಗ್ಗಜರ ಜೊತೆ ಖಳನಾಯಕನಾಗಿ ನಟಿಸಿದ ಚಂದನವನದ ಹೆಮ್ಮೆ, ಅಪರೂಪದ ಅನರ್ಘ್ಯ ರತ್ನ, ಲೆಜೆಂಡರಿ ಆಕ್ಟರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಟೈಗರ್ ಪ್ರಭಾಕರ್. ಖಳನಾಯಕನಾಗಿ ತೆರೆಯ ಮೇಲೆ ಅಬ್ಬರಿಸಿದ್ದಷ್ಟೇ ಅಲ್ಲ, ನಾಯಕ ನಟನಾಗಿ ವಿಭಿನ್ನ ಹಾಗೂ ಮನೋಜ್ಞತೆಯ ಪಾತ್ರಗಳಲ್ಲಿ ಕನ್ನಡಿಗರನ್ನ ಮನರಂಜಿಸಿದವರು ಟೈಗರ್ ಪ್ರಭಾಕರ್. ನಿನ್ನ ಹತ್ರ 10 ರೂಪಾಯಿ ತಗೊಂಡು ಊಟ ಹಾಕಿದ್ದು ನಿನಗೆ ದುಡಿದು ತಿನ್ನೋ ಬುದ್ಧಿ ಬರ್ಲಿ ಅಂತ ಕಣ. ಒಬ್ಬ ನಾಯಕ ನಟನಾಗಲಿ ಖಳನಾಯಕ ನಟನಾಗಲಿ ಅವರಿಗೆ ಇರಬೇಕಾದ ದೈಹಿಕ ಶಿಸ್ತಿನ ಜೊತೆಗೆ ದೇಹವನ್ನ ಹೇಗೆ ಇರಿಸಿಕೊಳ್ಳಬೇಕೆಂದು ತೋರಿಸಿಕೊಟ್ಟ ನಟ ಇವರು. ಪ್ರೇಕ್ಷಕರಿಂದ ಸಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತಿದ್ದ ಪರ್ಫೆಕ್ಟ್ ಹೀರೋ ಟೈಗರ್ ಪ್ರಭಾಕರ್. ಮೈ ಗಾಡ್, ಯು ಆರ್ ಎ ರಿಯಲ್ ಟಫ್ ಮ್ಯಾನ್. ಜಗತ್ತಿನ ಬಹುತೇಕ ಭಾಷೆಗಳಲ್ಲಿ ತಾರೆಯಾಗಿ ಮಿಂಚಿದರು. ದಕ್ಷಿಣ ಭಾರತೀಯ ಚಿತ್ರರಂಗದ ದೈತ್ಯ ಪ್ರತಿಭೆ. ಇವರಿಂದ ಜೀವನ ಕಟ್ಟಿಕೊಂಡವರು ಅದೆಷ್ಟೋ ಜನ. ಇವರನ್ನೇ ಜೀವ ಎಂದುಕೊಂಡ ಅಭಿಮಾನಿಗಳು ಕೋಟಿ ಜನ. ಮೊದಲದಾಗಿ ಎಲ್ರಿಗೂ ಧನ್ಯವಾದಗಳು. ಈ ಒಂದು PT ಯಾರು ಮಾಡಿದ್ರು ಅವರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಭಾಳ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಮುದ್ದಾಗಿ ಮಾಡಿದ್ದೀರಾ. ಇವತ್ತು ಒಂದಿಷ್ಟು ಎಮೋಷನಲ್ ಮಾಡಿಬಿಟ್ರಿ ನನ್ನ. ಕರ್ನಾಟಕಕ್ಕೆ ಟೈಗರ್ ಆದ್ರೂ ನನಗೆ ತಂದೆ ಅವರು. ಸೊ ಹಾಗಾಗಿ ನನಗೆ ನಮ್ಮ ತಂದೆ, ನೀವೇನು ಇವತ್ತು ಆ ತೆರೆ ಮೇಲೆ ಏನು ನೀವು ಟೈಗರ್ ಆಗಿ ಏನು ನಾವೆಲ್ಲ ನೋಡ್ತಿದ್ದೀವೋ, ಬಟ್ ನಿಜ ಜೀವನದಲ್ಲಿ ಮಗುನಂತ ಒಂದು ಮನಸ್ಸು ಅವ್ರಿಗೆ.
ವಿನೋದ್ ಅವರೇ, ನಿಶಾ ಅವರೇ, ಈ ಜೋಡಿಗಳ ಜೊತೆ ನಿಮ್ಮ ದಾಂಪತ್ಯವನ್ನ ಕೂಡ ನಾವು ಇವತ್ತು ಈ ವೇದಿಕೆ ಮೇಲೆ ಸೆಲೆಬ್ರೇಟ್ ಮಾಡೋಣ. ಹಾಗೆ ಫೈಟರ್ನ ಕೂಡ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ನಿಮ್ಮ ಆಸನ ಅಲ್ಲಿ ಕಾಯ್ತಾ ಇದೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಂಗಿಸೋರ್ ಮುಂದೆನೆ ಜೈಕಾರ ಹಾಕ್ಸ್ಕೊಳ್ಳೋ ಜಾಯ್ಮಾನ ನಂದು ಅಂತ ಹಠ ತೊಟ್ಟು ಡಬಲ್ ಡಿಗ್ರಿ ಹೋಲ್ಡರ್ ಆದಂತ ಸುಲ್ತಾನ್ಪುರದ ಹುಲಿ ಇವರು. ಇನ್ನು ಇವರು ಕರ್ನಾಟಕದ ಜನಗಳ ಆಶೀರ್ವಾದಕ್ಕಿಂತ ಮತ್ತೊಂದು ಆಶೀರ್ವಾದ ಬೇರೊಂದಿಲ್ಲ ಅಂತ ಅನ್ಕೊಂಡು ಮತ್ತೊಮ್ಮೆ ತಾಳಿ ಭಾಗ್ಯವನ್ನ ಪಡ್ಕೊಂಡಂತಹ ನಮ್ಮ ವೇದಿಕೆಯ ಮುದ್ದು ಮಗಳು ಇವರು. ಲೆಟ್ಸ್ ವೆಲ್ಕಮ್ ಸುಲ್ತಾನಪುರದ ಹುಲಿ ಸದಾನಂದ ಹಾಗೂ ಅವರ ಶ್ರೀಮತಿ ನೇತ್ರಾವತಿ. ನನ್ನ ಹೆಂಡತಿ ಬಾಳ ಒಳ್ಳ್ಯಾಕಿ, ನನ್ನ ಪ್ರೀತಿಸುವಾಕಿ, ನನ್ನ ಹೆಂಡತಿ ಬಾಳ ಒಳ್ಳ್ಯಾಕಿ. ಒಂದು 7-8 ವರ್ಷದಿಂದ ನನ್ನ ಕಾಮಿಡಿ ಕಿಲಾಡಿ ಜರ್ನಿ ಶುರುವಾಗಿದ್ದ ಇದ ಸ್ಟೇಜ್ ಮೇಲೆ. ಇಲ್ಲಿ ನಾನು ಎಷ್ಟೇ ಸರ ಅತ್ತನಿ ನಕ್ಕನಿ, ಸ್ಕಿಟ್ಟು ಗೆಲ್ದೇ ಇದ್ದಾಗ ಬೈಸ್ಕೊಂಡಿದ್ದೀನಿ, ಗೆದ್ದಾಗ ಹೊಗಳಿಸ್ಕೊಂಡಿದ್ದೀನಿ. ಸೊ ಇದೇ ಸ್ಟೇಜ್ ಮೇಲೆ ಭಾಳಷ್ಟು ಸ್ಕಿಟ್ ಒಳಗೆ ನೇತ್ರ ಅಂತ ನಿನ್ನ ಹೆಸರನ್ನು ತಗೊಂಡನಿ. ಈಗ ಅದ ನೇತ್ರನ ನನ್ನ ಹೆಂಡತಿಯಾಗಿ ಕುಂಡ್ರಿಸ್ಕೊಂಡು ಮಾತಾಡೋದು ನನಗಂತೂ ಅದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾನು ಟಿವಿ ಒಳಗ ನೋಡ್ತಿದ್ನಲ್ಲ, ಇದು ಚಲೋ ಐತಲ್ಲ ಸ್ಟೇಜ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಂದ್ ಇಲ್ಲಿ ಜೋಡಿ ನಂಬರ್ 1 ಸೆಲೆಕ್ಟ್ ಆಗಿ ನಾವು ಇಲ್ಲೇ ಒಬ್ಬರಿಗೊಬ್ಬರು ನೋಡ್ಕೊಂತ ಮಾತಾಡ್ತೇವೆ ಅಂತ ಒಟ್ ಕನಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಅನ್ಸಾಕೊಂತೈತಿ. ಅಪ್ಪಿ ನೀನೇ ನನ್ನ ಸರ್ವಸ್ವ. ಮಾತು ತಪ್ಪಿ ನಿನ್ಗ ಸುಮಾರು ಸರಿ ಕರಿಬೇಕಾದ್ರ ಅವ್ವ ಅಂತಾನೆ, ಬಾರ್ವಾ ಇಲ್ಲೇ ಹೋಗುವ ಇಲ್ಲೇ ಏವಾ ಅಂತಾನೆ. ಅದು ಯಾಕಂತಾನೆ ಗೊತ್ತಿಲ್ಲ. ಆ ಪ್ರೀತಿ ನನ್ನ ಕೊಟ್ಟೆಯಪ್ಪ. ಏನಿಲ್ಲ, ನೀ ಅವ್ವ ಅಂತ ಹೆಂಗೆ ನೀನು ನಿಮ್ಮ ಅವ್ವ ನನ್ನ ಮುಂದೆ ಕಾಣ್ತೀಯಲ್ಲ, ಹಂಗೆ ನಾನು ನಮ್ಮ ಡ್ಯಾಡಿ ಅಂದ್ರೆ ಭಾಳ ಇಷ್ಟ. ಅದು ನಿನಗೆ ಗೊತ್ತು ಐತಿ. ಅದು ಯಾಕಂದ್ರೆ ಅವ್ರದ್ದು ಗುಣ ನಿನ್ನ ಗುಣ ಸ್ವಲ್ಪ ಮ್ಯಾಚ್ ಆಗ್ತಾವು. ನಾನು ಮದ್ವೆ ಮಾಡ್ಕೊಂಡು ನಿನ್ನ ನಂಬಿ ಬಂದಿದ್ದ ಅದು ಕಾರಣಕ್ಕೆ. ಯಾಕಂದ್ರೆ ಅವ್ರು ನೋಡಿದಾಗೆಲ್ಲ ನನಗೆ ನಿಂದು ಅವ್ರದ್ದು ಇಬ್ಬರದ್ದು ಗುಣ ಸೇಮ್ ಅದಾವಲ್ಲ. ಕೇರ್ ಮಾಡ್ತಿ, ಮತ್ತು ನಾನು ಏನಾರ ಇದು ಮಾಡಿದೆ ಅಂದ್ರೆ ನನಗಿಂತ ಮೊದಲು ತಂದು ಕೊಡಾಕೆ ಇದು ಮಾಡ್ತಿ. ಆಮೇಲೆ ಒಂದು ಏನೋ ನನಗೆ ದುಃಖ ಆಗೈತಿ ಅಂದ್ರೆ ನನಗಿಂತ ಮೊದಲು ಅಳತಿಯಲ್ಲ, ನನಗೆ ಇಷ್ಟ. ನನಗೆ ನಿಜವಾಗ್ಲೂ ಬೇರೆ ಅವರು ಇಷ್ಟಪಡ್ತಿದ್ರು ಇಲ್ಲ ಗೊತ್ತಿಲ್ಲ. ನಾನು ಮದುವೆ ಆಗೋದಕ್ಕಿಂತ ಮೊದಲು ನಿನ್ಗೆ ಒಂದು ಮಾತು ಕೇಳಿದ್ದೆ, ಅಪ್ಪಿ ನನ್ಗೆ ನಮ್ಮಿಬ್ಬರಿಗೂ ಮದುವೆ ಆದ್ಮೇಲೆ ಮಕ್ಳು ಆಗ್ಲಿಲ್ಲ ಅಂದ್ರೆ ಏನು ಮಾಡೋದು? ನನಗೆ ಅದ್ರ ಉದ್ದೇಶನ ಇಲ್ಲ. ನಿನ್ನನ್ನು ನೋಡಿ ನಾನು ಮದುವೆ ಆಗಾಕತ್ತೇನೆ. ನನ್ಗೆ ಮಕ್ಳು ಆಗ್ಲಿ ಬಿಡ್ಲಿ, ನನಗೆ ನೀನ ಮಗು, ನಿನಗೆ ನಾನಾ ಮಗು, ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗೋನು ಅಂತಂದು ಸುಮಾರು ಇಷ್ಟು ಸಮಯ ಸಾಕಾಗಲ್ಲ ನಮ್ಮ ಜೀವನಕ್ಕೆ. ಅಂದ್ರೆ ಮದುವೆ ಆಗಿ 2 ವರ್ಷ ಪ್ರೆಗ್ನೆಂಟ್ ಆದ್ಮೇಲೆನು ನೀನು ತುಂಬಾ ಕಷ್ಟ ಅನುಭವಿಸಿ. ಒಂದು ಆಸೆ ಇರ್ತೈತಿ ಒಂದು ಹೆಣ್ಮಗಳಿಗೆ, ತಂದು ಪ್ರೆಗ್ನೆಂಟ್ ಆದಾಗ ಒಂದು ತವ್ರ ಮನೆಯವ್ರು ಎಲ್ಲಾರು ಇರ್ಬೇಕು ಅನ್ನೋದು. ನಂದು ನಶೀಬ್ ಎಷ್ಟು ದರಿದ್ರ ನಶೀಬ್ ಅಂದ್ರೆ, ನಂದು ಪ್ರೆಗ್ನೆಂಟ್ ಆಗಿನ ಸುದ್ದಿನೂ ನಾನು ನಮ್ಮ ತವ್ರ ಮನೆಯವ್ರ ಮುಂದೆ ಹೇಳ್ಕೊಡ್ಬೇಕಂತಂದ್ರೆ ಅದನ್ನ ಇನ್ನೊಬ್ರ ಮುಖಾಂತರ ಹೇಳ್ಕೊಳೋದಾತೆ. ನಮ್ಮ ಮಮ್ಮಿಗೆ ಡ್ಯಾಡಿಗೆ ನಾನು ಅದನ್ನ ಖುಷಿಲೇ ಹೇಳ್ಕೊಬೇಕಿತ್ತು. ಆದ್ರೆ ಏನ್ ನಾ ಪ್ರೆಗ್ನೆಂಟ್ ಆಗೇನೆ ಅಂತಂದ್ರೆ ಅವ್ರು ಎಲ್ಲಿ ಸಿಟ್ ಆಗ್ತಾರನೋ, ನಮ್ಗೆ ಇಷ್ಟ ಇಲ್ದನ್ನ ಮದ್ವೆ ಮಾಡ್ಕೊಂಡು ಮತ್ತೆ ಹೊಟ್ಟಿಲಿ ಆಗ್ಬಿಟ್ಟಿನ ಅಂತ ಎಲ್ಲಿ ಬೇಜಾರ್ ಮಾಡ್ಕೊಂತಾರನ ಅಂತ ಅದು ಒಂದ್ ಸಂಕಟ. ಇತ್ತಾಗ ಖುಷಿ ಪಡ್ಲು, ಇತ್ತಾಗ ಬೇಜಾರ್ ಮಾಡ್ಕೊಳ್ಳೆ ನಾನು, ಅದ ಗೊತ್ತಾಗ್ಲಿಲ್ಲ. ಎಲ್ಲಾರು ಅಂತಂದ್ರೆ ನಿನಗ್ ಮಕ್ಕಳನ್ನ ಆಗಂಗಿಲ್ಲ ತಗೋ, ತಂದೆ ತಾಯಿ ಹೊಟ್ಟಿ ಉರಿಸಿ ಮದ್ವೆ ಮಾಡ್ಕೊಳಕ್ ಕುಂತಿ, ನಿನ್ಗೆಲ್ ಮಕ್ಳು ಆಗ್ತಾವು ಹಿಂಗಂದ್ರ ಅದು ದೇವ್ರ ಪುಣ್ಯಕ್ಕೆ ನಾ ಆ ಪ್ರೀತಿ ಮರೀಲಿ ಅಂತನ ಇದನ್ನ ಕೊಟ್ಟನೋ ಏನೋ ಗೊತ್ತಿಲ್ಲ. ಆ ದೇವ್ರಿಗೆ ನನಗೆ ಹೇಳ್ಬೇಕಂತಂದ್ರ ಅದು ಆ ಟೈಮ್ದಾಗ ಐತಲ್ಲ, ಎಲ್ಲಾರು ನಮ್ಗೆ ಎಷ್ಟು ಜನ ಹೇಳಿದ್ರು, ನಿಮ್ ತವ್ರ ಮನೆ ದೂರ ಆಗೈತಿ, ಸುಮ್ಮನೆ ಈಗ ಎದಕ್ ಬೇಕಿತ್ತು, ಪಾಪುನ್ ತಗಸ್ಬಿಡ್ರಿ ಎಲ್ಲ ಅಂತ ಹೇಳ್ಕೊಂಡ್ರೆ ಅದು ಎಷ್ಟು ಸಂಕಟ. ಈತ ಖುಷಿ ಪಡ್ಲೆ ಅಥವಾ ನಂಗೆ ಪಾಪುನ್ ತಗಸನ್ನ ಕುಂತಾರ ಅಂತ ನೋವು ಪಡ್ಲೆ ನಾನು. ಯಾಕಂದ್ರೆ ಅದು ಖುಷಿ ಪಡೋ ವಿಚಾರ ಅದು. ಇಲ್ಲ ನಿಮ್ಮ ತಂದೆ ತಾಯಿ ಒಪ್ಪಂಗಿಲ್ಲ, ನೀನು ಕರ್ಕೊಳಂಗಿಲ್ಲ, ನೀನು ಸೀರೆ ಮಾಡಂಗಿಲ್ಲ, ನಿಂದು ಡೆಲಿವರಿ ಮಾಡಂಗಿಲ್ಲ ಅಂತ ಹೇಳಿ ಒಂದು ಕೂಸನ್ನ ಕೊಲ್ಲಕ್ಕೆ ಹೋಗ್ತಾರಲ್ಲ, ಅದು ಏನಂತೇನೆ ಆತ ಏನಾರ ಆಗಲಿ ಒಟ್ಟು ನನಗೆ ಅದು ನನ್ನ ಖುಷಿ ಮುಖ್ಯ, ನಿನ್ನ ಖುಷಿ ಮುಖ್ಯ. ಯಾಕಂದ್ರೆ ನಾನು ಎಲ್ಲ ನೋಡ್ಕೊಂತನ ಬಂದಿದ್ನಲ್ಲ, ನಿನ್ಗೆ ಹುಡುಗರಂದ್ರೆ ಎಷ್ಟು ಇಷ್ಟ ಅನ್ನೋದು ನನಗೆ ಗೊತ್ತೈತಿ ನನಗೆ. ಯಾಕಂದ್ರೆ ನನಗೆ ಅದು ಅವತ್ತು ಒಂದೇ ಡಿಸೈಡ್ ಮಾಡಿದೆ, ನಾನು ಏನಾರ ಆಗಲಿ ನನಗೆ ಡೆಲಿವರಿ ಟೈಮ್ದಾಗ ಮೋಸ್ಟ್ಲಿ ನಾ ಸತ್ರು ಚಿಂತಿಲ್ಲ. ನಿನಗೆ ಒಂದು ಪಾಪು ಕೊಟ್ಟು ನಾ ಸಾಯ್ಬೇಕನ್ನೋದು ಒಂದು ಆಸೆ ಐತೆ. ಯಾಕಂದ್ರೆ ಇಷ್ಟು ದಿನ ನಿನ್ನ ಒಬ್ಬನ ಬೇಜಾರು ಮಾಡಿ ಇಟ್ಬಿಟ್ಟೆ ನಾನು.
ಏನು ಪ್ರೀತಿ ಕೊಡಕ್ ಆಗ್ಲಿಲ್ಲ ನನಗ. ಈಗ ಇದನ್ನರ ನೋಡಿ ಅವ್ನು ಖುಷಿ ಪಡ್ಲಿ ಅನ್ನೋದು ಒಂದ್ ಆಸೆ ಇತ್ತು ನನ್ಗ. ಒಂದ್ ಪಾಪುವರ ಆದ್ರ ಇವ ಅದನ್ನ ನಾ ನೋಡಿ ಖುಷಿ ಪಡ್ತಾನ. ಈಗ ತಂದೆ ತಾಯಿ ಆಸ್ತಿ ಗಿಸ್ತಿ ಇದಕ್ಕೆಲ್ಲಾಕಿಂತ ಆ ಮಗುನೇ ಹೆಚ್ಚಿಗೆ ಆಗ್ಬಿಡ್ತೆ ನಮಗ ಖರೆ ಅಂತಂದ್ರ. ಅಂತ ಟೈಮ್ದಾಗು ಇಲ್ಲ ನಾ ಅದೇನಪ್ಪಿ ಯಾಕ ನಿಮ್ ಮಮ್ಮಿ ಡ್ಯಾಡಿ ಇರ್ಲಿಕ್ಕಂದ್ರೆ ಏನತ್ತೆ ನಾ ಇರಂಗಿಲ್ಲನ ಅಂತ ಹೇಳಿ ನಂಗೆ ಧೈರ್ಯ ಕೊಟ್ಟಿಯಲ್ಲ. ನಿಜವಾಗ್ಲೂ ನಾ ಅದನ್ನ ಇದು ಮಾಡ್ತೀನಿ. ಆ ಟೈಮ್ದಾಗ ತಂದೆ ತಾಯಿಕ್ಕಿಂತ ಕೇರ್ ಮಾಡೋ ಒಬ್ಬ ಗಂಡ ಇರ್ಬೇಕಲ್ಲ. ಬಿಟ್ರೆ ಯಾರದಾರಪ್ಪ ನನ್ಗ. ನಾ ಅದನ್ನ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರ ನಿನ್ನ ನಾವ ಕೇರ್ ಮಾಡಿದ್ಯಲ್ಲ, ನೀನ್ ನನ್ ನಿಜವಾಗ್ಲೂ ಅಷ್ಟು ಕೇರ್ ಮಾಡಿದಕ್ಕೆ ಭಾರಿ ಅಂದ್ರೆ ಭಾಳ ಅಂದ್ರೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ನಿನಗೆ. ನೀನ್ ಅನ್ಕೊಂಡ ಚಂದಾಗಿ ನೋಡ್ಕೊಂಡಿಲ್ಲ ನಾನು. ದಯವಿಟ್ಟು ಸಾರಿ. ಇನ್ನೂ ತಿದ್ಕೊಳ್ಳೋದು ಬಹಳಷ್ಟು ಐತಿ ಜೀವನದಾಗ. ಖಂಡಿತ ತಿದ್ಕೋತೀನಿ. ನಾನು ಸಾರಿ ಕೇಳೋದಾದ್ರೆ ನಿಜವಾಗ್ಲೂ ನಮ್ಮ ಮಾಮಾರ್ ಕೇಳ್ತೀನಿ. ಯಾಕಂದ್ರೆ ನಿನ್ನ ಡೈರೆಕ್ಟ್ ಆಗಿ ಅವ್ರ ಎಲ್ಲಾರ ಎದುರುಗಡೆಗೆ ಹಿಂಗೆ ಶೋಲ್ಡರ್ ಹಿಡಿದು ಕರ್ಕೊಂಡು ಹೋಗಕ್ಕಲ್ಲೇ ಎಗರಿಸೋದಿಲ್ಲೇನೋ ಅಂದ್ರೆ ಹೆಂಗೆ ಕರ್ಕೊಂಡು ಹೋಗಕ್ಕಾಗ್ತಿತ್ತು? ಅವ್ರೆಲ್ಲರ ಎದುರುಗಡೆನ ನಿನ್ನ ಶೋಲ್ಡರ್ ಹಿಡ್ಕೊಂಡು ದುಡ್ಕೊಂಡು ಹೋಗಿ ಕಾರ್ ಹತ್ತಿಸಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರ್ಸಿದ್ವಿ. ಅವಾಗ ದೇವರು ನನಗೆ ಆ ಕ್ಷಣಕ್ಕೆ ಏನು ಬುದ್ಧಿ ಕೊಟ್ಟನೋ ಗೊತ್ತಿಲ್ಲಪ್ಪ. ಅದು ಒಂದು ಬುದ್ಧಿ ಹೋಗಿದ್ರ ಇವತ್ತ ನಾನು ಫುಲ್ ಲೈಫ್ ಲಾಂಗು ಬ್ಯಾಚುಲರು ಅನಾಥನೆ ಅಷ್ಟ. ಹಂಗಾಗಿ ಅವ್ರಿಗೆ ಫಸ್ಟು ನಿಮ್ಮ ಅಪ್ಪರಿಗೆ ಸಾರಿ ಕೇಳ್ತೀನಿ. ಅವ್ರೆಲ್ಲರ ಎದುರುಗಡೆಗೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ನಾನು. 100% ಚೆನ್ನಾಗಿ ನೋಡ್ಕೋತೀನಿ. ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಸಾರಿ ಕೇಳ್ತೀನಿ ಅಷ್ಟ. ಏನಿಲ್ಲ, ಸಾರಿ ಥ್ಯಾಂಕ್ಸ್ ಗಂಡ ಹೆಂಡತಿ ನಡಕ್ ಬೇಡ ಅಂತೀನಿ. ಏನಿಲ್ಲ, ನನಗೂ ಸ್ವಲ್ಪ ಸಿಟ್ಟು ಜಾಸ್ತಿ, ನಿನಗೂ ಸ್ವಲ್ಪ ಸಿಟ್ಟು ಜಾಸ್ತಿ. ಅದ ಸಿಟ್ಟ ಅಷ್ಟಕ್ಕಷ್ಟಕ್ಕ ಮುಗಿಸ್ಬಿಡಣ. ಸಿಟ್ಟನ್ನು ತಗೊಂಡೋಗಿ ಎಲ್ಲೋ ಹಚ್ಚಿ ನಮ್ಮ ಜೀವನ ಹಾಳು ಮಾಡ್ಕೊಳೋದು ಬೇಡ. ಯಾಕಂದ್ರೆ ನಾವು ಚಾಲೆಂಜ್ ಆಗಿ ಮದ್ವಿ ಮಾಡ್ಕೊಂಡು ಚಾಲೆಂಜ್ ಆಗಿ ಬದುಕ್ಬೇಕು ಅನ್ಕೊಂಡೋರಲ್ಲ ನಾವು. ಅದನ್ನ ಒಂದು ನಾವು ಪ್ರೂವ್ ಮಾಡ್ಬೇಕು. ನಾವು ಎಲ್ಲಾರ್ಗತೆನೂ ಚಲೋ ತಂಗ ಬದುಕಿ ಅವು ತೋರಿಸ್ಬೇಕು. ಅದನ್ನ ಬಿಟ್ಟು ನೀ ಸಿಟ್ಟು ಮಾಡ್ಕೊಂತಿ, ನಾನು ನಿನ್ನ ಜೋಡಿ ಇರಂಗಿಲ್ಲ, ಬರೇ ನೀನು ನನ್ನ ಮಾತಿಗೆ ಅಡ್ಡ ಮಾತಾಡ್ತೀಯ ಅಂತ ನೀ ಇರಂಗಿಲ್ಲ. ಆಗ್ಬಾರ್ದು ನಮ್ಮ ಜೀವನದಾಗ. ಎಲ್ಲಾರು ಖುಷಿ ಪಡಂಗ ಬದುಕಿ ಚಲೋ ತಂಗ ಬದುಕ್ಬೇಕನ್ನೋದು ನನ್ನ ಆಸೆ ಐತಿ. ನನ್ಗ ಬಹಳ ದೊಡ್ಡ ಗಿಫ್ಟ್ ಕೊಡಾಕಂತೂ ನನ್ನ ಕೈಲಾಗಲ್ಲ. ಒಂದ್ ಸಣ್ಣ ಗಿಫ್ಟ್ ತಂದನಿ. ಸಾರಿ ಅಂದ್ರೆ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಕಲರ್. ನನಗೆ ಮೊನ್ನೆಯಿಂದ ಕೇಳಾಕ್ ಹೊಂತಿದ್ದೀನಿ. ನಿನ್ ಫೇವ್ರೆಟ್ ಕಲರ್ ಆಮೇಲೆ ಹೇಳಿರ್ಲಿಲ್ಲ ಖರೆ ಅಂದ್ರು. ನಾನು ಮಲ್ಲಿಗೆ ಹೂವು, ಅದ್ರಲ್ಲೂ ಮೈಸೂರು ಮಲ್ಲಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ ತಂದ್ರಂತೂ ಬಹಳ ಖುಷಿ ಪಡ್ತಾಳ. ನಾನು ಒಂದ್ ಗಿಫ್ಟ್ ಕೊಡ್ತೇನಿ ನನಗ. ನಿನ್ಗ ಹುಡುಗನ್ಗ ಒಂದ್ ಗಿಫ್ಟ್ ಕೊಡೋದ ಒಂದ್ ಪದ್ಧತಿ ಇರ್ತೈತಿ. ಬಂಗಾರ ಗಿಂಗಾರ ಎಲ್ಲಾರು ಕೊಡ್ತಾರ. ನಮ್ಮ ಮದ್ವಾಗ ಏನೂ ಕೊಡಕ್ ಆಗ್ಲಿಲ್ಲ. ನನ್ನ ಒಬ್ಬಕಿನ್ ಕೊಟ್ಟಿದ್ದ ದೊಡ್ಡ ಮಾತಾತ. ಅದಕ್ಕ ನಮ್ ತವ್ರ ಮನಿ ಕಡೆಯಿಂದ ಬಾಳ ಇಷ್ಟಪಟ್ಟು ನಿನಗ ಒಂದ್ ಚೈನಾ ಮಾಡ್ಕೊಟ್ ಕಳ್ಸಾರ. ಅದನ್ನೇ ಹಾಕ ಇಷ್ಟ ಆಗ್ತೈತೆ ಇಲ್ಲ ಅಂತ. ಖಂಡಿತ. ಆಮೇಲೆ ಇವತ್ನವರೆಗೂ ಬಂಗಾರ ತಗೊಂಡಿಲ್ಲ ನಾನು. ಅವಳು ಕೂಡ ಹುಟ್ಟು ಬಟ್ಟಿಲೆ ನನ್ನ ಜೊತೆಗೆ ಬಂದ್ಲು. ಕಾಮಿಡಿ ಕಲಾವಿದ ನಾನು. ತುಂಬಾ ಎಮೋಷನಲ್. ಅವಳು ತುಂಬಾ ಕಂಟ್ರೋಲ್ ಮಾಡಕತ್ತೀನಿ. ಸೀಮಂತ್ ಕಾರ್ಯ ಅಂತ ಹೇಳಿದ್ಲು. ಸೀಮಂತ್ ಕಾರ್ಯ ಈಗ ನಮ್ಮ ಉತ್ತರ ಕರ್ನಾಟಕದ ಸುಮಾರು ಬೈಕೆಗಳು ಇರ್ತಾವು. ಆ ಬೈಕೆಗಳು ಜನಪದ ಗೀತೆ ಇರ್ತಾವು. ಒಂದ್ ಸಣ್ಣ ಜನಪದ ಗೀತೆ ಒಂದು ಸಾಲ್ನ ಹೇಳ್ತಾಳ. ಹೇಳಪ್ಪಿ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸುಕು ಮ್ಯಾಲೆ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪು ಮುಸುಕು ಮ್ಯಾಲೆ ಮಾಡಿ, ಬಿಸಿಲೀಗ ಬೆನ್ನ ಮಾಡಿ ನಡೆಯಂಗಾಗೈತೆ, ಬಾಲಾನ ಭಾವಕ್ಕಾಗಿ ಬಯಸಂಗಾಗೈತೆ. ತಿಂಗಳೆರಡು ತುಂಬಿ ಬಂದು ಬಾಲ ಮಡಿಲಲ್ಲಿ ಮೂಡಿ ಬಂದು, ತಿಂಗಳೆರಡು ತುಂಬಿ ಬಂದು ಬಾಲ ಮೂಡಿ ಬಂದು, ಮಿಡಿಯ ಮಾವಿನಕಾಯಿ ತಿನ್ನಂಗಾಗೈತೋ, ಮಿಡಿಯ ಮಾವಿನಕಾಯಿ ತಿನ್ನಂಗಾಗೈತೋ. ಪ್ರೇಮ್ ಅವರೇ, ಸುಲ್ತಾನಪುರದ ಹುಲಿ ಜೋಡಿಯವರು, ಇವ್ರ ಬಗ್ಗೆ ನಿಮ್ಮ ಮಾತು. ಈ ಚಲೋ ಲವ್ ಸ್ಟೋರಿ ನಿಮ್ದು, ಭಾಳ ಚಲೋ ಐತೆ ಲವ್ ಸ್ಟೋರಿ ನಿಮ್ದು. ಅಂದ್ರೆ ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ನಮ್ಮ ಜಿ ಕುಟುಂಬದ ಮಕ್ಕಳು. ನೀವು ಯಾರಿರ್ಲಿ ಇಲ್ಲದೆ ಇದ್ರಿ, ಯಾರು ಬರಲಿ ಯಾರು ಹೋಗ್ಲಿ, ಜಿ ಕುಟುಂಬ ನಿಮ್ಮನ್ನು ಕೈ ಬಿಡಂಗಿಲ್ಲ. ನಾವು ನಿಮ್ಮ ಕೂಡ ಇರ್ತೀವಿ, ಇದ್ವಿ, ಈಗಲೂ ಇದ್ದೀವಿ, ಮುಂದಾನೂ ಇರ್ತೀವಿ. ಸೊ ಹಾಗಾಗಿ ನೀವು ಯಾರ ಬಗ್ಗೆ ಕಾಳಜಿ ಮಾಡೋಂಗಿಲ್ಲ.
ಆರಾಮಿರ್ರಿ, ಚಲೋಂಗದಿರ್ರಿ, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಮಾಳ್ವಿಕಮ್ಮ. ಕೆಲವೊಂದು ನೋವು ಮರೆಯೋಕ್ಕಾಗಲ್ಲ. ಅವ್ರು ಸೀಮಂತ ಮಾಡಲಿಲ್ಲ ಅನ್ನೋ ನೋವು ಅವಳಿಗೆ ಸಾಯೋರ್ಗು ಹೋಗಲ್ಲ ಅಂತ ಅಂದ್ಕೋತೀನಿ. ನಾವೆಲ್ಲ ಇದ್ದಿದ್ರೆ ನಾವೇ ಮಾಡ್ಬಿಡ್ತಾ ಇದ್ವಿ ಅವಾಗ. ಒಟ್ಟು ತುಂಬ ಚೆನ್ನಾಗಿತ್ತು ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದು. ಒಳ್ಳೇದಾಗ್ಲಿ ಇಬ್ರಿಗೂ. ಥ್ಯಾಂಕ್ ಯು ಮಾಳ್ವಿಕಮ್ಮ. ವಿನೋದ್ ಅವರೇ, ಭಾಳ ಕ್ಯೂಟಾಗಿ ಕಾಣಿಸ್ತಿದ್ರಿ ಇಬ್ರು. ಸದಾ ಅವರೇ, ನಿಮ್ಮ ಮಾತಲ್ಲಿ ಎಲ್ಲೂ ಒಂದು ಎಷ್ಟು ಇನ್ನಸೆನ್ಸು. ಆ್ಯಂಡ್ ಅಮ್ಮ ಅವರು ಅಷ್ಟು ಕ್ಯೂಟಾಗಿ ತಾವಿಬ್ಬರು ಮನ್ಸು ಬಿಚ್ಚಿ ಮಾತಾಡ್ತಿದ್ರಿ. ಕೆಲವು ನೋವು ಇದನ್ನೆಲ್ಲ ಭಾಳಷ್ಟು ಹೇಳ್ಕೊಂಡ್ರಿ. ಯಾಕಂದರೆ ನಾವಿಬ್ಬರು ಇವತ್ತು ಎಷ್ಟೇ ಕಷ್ಟ ಆಗಿರಲಿ, ಮನೆಯಲ್ಲಿ ನಾವು ಅನ್ನ ಸಾಂಬಾರೇ ತಿಂದ್ರು, ತಂಗ್ಲನ್ನ ತಿಂದ್ಕೊಂಡ್ರು ನಾವು ಖುಷಿಯಾಗಿದ್ದೀವಿ. ಯಾಕಂದರೆ ನಾವಿಬ್ಬರು ಶೇರ್ ಮಾಡಿಕೊಂಡು ನಾವಿಬ್ಬರು ಖುಷಿಯಾಗಿರ್ತೀವಿ. ಅದೇ ಥರ ನೀವಿಬ್ರು ಏನೇ ಕಷ್ಟಗಳು ಇದು ಹಿಂದೆ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೇ ಕಷ್ಟ ಬಂದಿದ್ರು ಎಲ್ಲ ಇವತ್ತು ಒಂದಾಗಿದ್ದೀರಾ. ಅದನ್ನು ಕೇಳಿದಾಗ ಇನ್ನೂ ಖುಷಿ ಆಗ್ತಿದೆ. ಬಟ್ ಕಡೆವರೆಗೂ ನೀವಿಬ್ಬರೇ ಒಟ್ಟಿಗೆ ಇರೋದು. ಇಬ್ಬರು ಚೆನ್ನಾಗಿರಿ. ಭಗವಂತ ನಿಮ್ಮಿಬ್ಬರಿಗೂ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸಿದ್ರಿ. ಹಾಡಂತೂ ತುಂಬ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಬಸ್ರಿ ಬಯಕೆ ಒಂದು ಹಾಡು ಭಾಳ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು. ಒಳ್ಳೆಯದು. ಸುಧಾ ಅವರೇ ಆ್ಯಂಡ್ ನೇತ್ರ, ಥ್ಯಾಂಕ್ ಯು. ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವೆಲ್ಕಮ್ ಸಾಫ್ಟ್ವೇರ್ ಸಂತ ಗಣೇಶ್ ಅವರು ಹಾಗೂ ಕುರ್ಕುರೆ ಮೆಲೋಡಿಸ್ ನ ಅದ್ವಿತೀಯ ಗಾಯಕಿ ನಾಯಕಿ ಶ್ರೀವಿದ್ಯಾ. ಟೆನ್ಷನ್ ಆಗ್ತಾ ಉಂಟಾ? ಇಲ್ಲ ರೀ. ಅಲ್ಲ ಎಂತ, ನಾನು ರೊಮ್ಯಾಂಟಿಕ್ ಅಲ್ಲ ಅಂತ ಹೇಳ್ತೀಯಲ್ಲ. ಸೊ ಈ ಥರ ಆಲ್ ಆಫ್ ಅ ಸಡನ್ ರೊಮ್ಯಾಂಟಿಕ್ ಸೆಟಪ್ ಎಲ್ಲ ನೋಡಿದಾಗ ಅಯ್ಯೋ ನಂಗೆ ಇದು ಅಂತ ಅನ್ನಿಸ್ತದೆ. ಲೇಡೀಸ್ ಫಸ್ಟ್ ಅಂತ ಹೇಳ್ತಾರಲ್ವ. ಸೊ ಆದ್ದರಿಂದ ತಾವು ಶುರು ಮಾಡಿ, ಅದಾದಮೇಲೆ ನಾವು ಮಾತಾಡುವ. May 6th 2021 ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಆಗುತ್ತೆ ನಮ್ಮಿಬ್ಬರ ಲೈಫಲ್ಲಿ. ಏನದು? ನಂಗೆ ಗೊತ್ತಿಲ್ಲ. ಇಷ್ಟೇ ಜೀವನ ರೀ, ಕರ್ಮ. ನಾನೇ ಹೇಳ್ತೀನಿ. ಅವತ್ತು ನಾವಿಬ್ರು ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಿ. ಅವತ್ತು ನಮ್ಮಿಬ್ಬರ ಫಸ್ಟ್ ಇನಿಷಿಯೇಷನ್ ಕಾಲ್ ಅಂದರೆ ಟೆಕ್ಸ್ಟ್ ಮೆಸೇಜಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಅವತ್ತು ಸ್ಟಾರ್ಟ್ ಆಗುತ್ತೆ. ಅವತ್ತದು ಸ್ಟಾರ್ಟ್ ಆಗಿಲ್ಲ ಅಂದಿದ್ರೆ ಇವತ್ತು ನಾವಿಬ್ರು ಈ ಥರ ಕುತ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ನನಗೆ ನಿನ್ನ ಬರ್ಡೇ, ಮದುವೆ ಡೇಟ್ ಮತ್ತು ಎಂಗೇಜ್ಮೆಂಟ್ ಡೇಟ್ ಅದು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ. ಸೊ ಓಕೆ, May 6ಕ್ಕೆ ನಮ್ಮ ನಂಬರ್ ಎಕ್ಸ್ಚೇಂಜ್ ಆಗಿದೆ. ಓಕೆ, ನಾನು ನೆನ್ಪಿಟ್ಕೊಳ್ತೇನೆ. ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗಿದ್ದು ಫಸ್ಟ್ ಥಿಂಗ್ ಏನಂದರೆ, ಒಂದು ಕಾರ್ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಎಷ್ಟೊಂದೆಲ್ಲ ರಿಸರ್ಚ್ ಮಾಡ್ತೀವಿ. ನೀವು ಒಂದಷ್ಟು ನೋಡಿರ್ತೀರ. ಅದಾದಮೇಲೆ ನಾನು ಹೇಳ್ತೀನಿ, ಈಗ ಒಂದೇ ಒಂದು ಸಲ ನನಗೋಸ್ಕರ ಸೆಡಾನ್ ನೋಡೋಣ, ಆಮೇಲೆ ಸರಿ ಹೋಗೋಣ ತೊಗೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತೀರಾ. ಅಲ್ಲಿ ಕರ್ಕೊಂಡು ಹೋದಾಗ ನೀವು ಆ ಕಾರ್ನ ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ತೀರಾ. ಐ ವಾಸ್ ಲೈಕ್, ಏನು ಮಾಡ್ತಿದ್ದೀರಾ ರೀ ಅಂತ ನನಗೆ ಅನ್ಸುತ್ತೆ. ಯಾಕೆ ನನ್ನ ಹೆಸರಲ್ಲಿ ಕಾರು? ಏನಕ್ಕೆ ಅನಿಸ್ತು ನಿಮಗೆ ಆ ಕಾರ್ನ ನನ್ನ ಹೆಸರಿಗೆ ಕೊಡಬೇಕು ಅಂತ? ಮದುವೆಗಿಂತ ಮುಂಚೆ ಯಾರಾದರೂ ಹೇಳಿದ್ದಿದ್ರೆ ನಾನು ನನ್ನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ದೆ. ಅಂದರೆ ಅಷ್ಟು ಉದಾರಿ ಅಲ್ಲ, ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸುವಷ್ಟು. ಬಟ್ ಮದುವೆ ಆದಮೇಲೆ ಅದು ಯಾವತ್ತು ನಮ್ಮದು. ಅದು ನಿನ್ನ ಹೆಸರಲ್ಲಿದ್ರೇನು, ನನ್ನ ಹೆಸರಲ್ಲಿದ್ರೇನು, ಎಟ್ ದ ಎಂಡ್ ಅದು ನಮ್ಮದು. ನನಗದು ಇವತ್ತಿಗೂ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ನನಗೆ ನನ್ನ ಹೆಸರಲ್ಲಿ ಏನೋ ಒಂದಿದೆ, ಅದು ನಾನು ತೊಗೋಬೇಕಾಗಿದ್ದು ನಿಮ್ಮಿಂದ ನಂಗೆ ಸಿಕ್ತು ಅನ್ನೋದು ನಂಗೆ ತುಂಬಾ ಖುಷಿ ಇದೆ. ನನಗೆ ಇನ್ನೂ ನಿಮ್ಮಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ, ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋಕ್ಕೂ ಮುಂಚೆ ನೀವೊಂದ್ಸರಿ ಹೀಗೆ ಮಾತಲ್ಲಿ ಕೇಳಿದ್ರೆ ನಾನು, ಏನಮ್ಮ ಯಾವ ಪ್ಲೇಸಸ್ ಇಷ್ಟ ನಿನಗೆ, ಏನಿಷ್ಟ ನಿನಗೆ ಅಂತ. ನಾನು ಸುಮ್ಮನೆ ಒಂದಷ್ಟು ಹೆಸರು ಹೇಳಿರ್ತೀನಿ. ಸೊ ನೀವು ಆ ಲಿಟಲ್ ಡೀಟೇಲ್ಸ್ನ ಕನ್ಸಿಡರ್ ಮಾಡಿ ನಮ್ಮಿಬ್ಬರ ಹನಿಮೂನ್ನ ಮಾಲ್ಡೀವ್ಸ್ಗೆ ಪ್ಲಾನ್ ಮಾಡ್ತೀರಾ. ಯು ಆರ್ ಸೋ ರೊಮ್ಯಾಂಟಿಕ್. ಅಂದರೆ ನನ್ನ ಇಷ್ಟನ ಕನ್ಸಿಡರ್ ಮಾಡಿ ಬೀಚ್ಗೆ ಕರ್ಕೊಂಡು ಹೋಗ್ತೀರಾ. ಅಲ್ಲಿ ಮಾಲ್ಡೀವ್ಸ್ಗೆ ಹೋಗ್ತೀವಿ, 4 ದಿನ ಪ್ಲಾನ್ ಮಾಡ್ತೀರಾ. Day 1, Day 2, Day 3, Day 4 ಅಂತ ವ್ಲಾಗ್ಸ್ ಮಾಡ್ತೀರಾ. ಸೊ ಅದಾದಮೇಲೆ ನಿಮ್ಮ ಬರ್ಡೇ ಬರುತ್ತೆ ಆ್ಯಕ್ಚುಲಿ. ಸೊ ನಾನು ನಿಮ್ಮ ಬರ್ಡೇನ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಅದು ನಿಮಗೆ ಸ್ಟ್ರೈಕ್ ಆಯಿತು ಅನ್ಸುತ್ತಲ್ಲ, ಇವಳು ಇಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದಾಳೆ, ನಾನು ಏನೂ ಮಾಡಿಲ್ಲ ಅಂದರೆ ಹಿಂಗೆ. ಸ್ಟ್ರೈಕ್ ಅಲ್ಲ, ಅದು ಒತ್ತಡ ಅಂತ ಹೇಳ್ತಾರೆ. ಹೆಂಡತಿ ಅಷ್ಟು ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ ನಾನು ಏನು ಸೆಲೆಬ್ರೇಟ್ ಮಾಡದೆ ಇದ್ದರೆ ಇವ ಯಾವ ನಮ್ಮನಿದು ಗಂಡ ಮಾರೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ಳೋದು ಬೇಡ ಅಂತ. ಇಷ್ಟೆಲ್ಲ ಟ್ರಾವೆಲ್ ಮಾಡಿಸಿದಿರಲ್ಲ, ನನಗೆ ನಿಮ್ಗೆ ಏನೋ ಒಂದು ಇಲ್ಲಿ ಫ್ಯಾಕ್ಟರ್ ಮಿಸ್ ಆಗಿದೆ ಅಂತ ಅನ್ಸುತ್ತಾ? ಇದಿರಬೇಕಾಗಿತ್ತು ನಮ್ಮ ಬ್ಲಾಗ್, ನಮ್ಮ ಟ್ರಾವೆಲಿಂಗಲ್ಲಿ ಅಂತ ಏನಾದರೂ ಅನಿಸಿದ್ಯಾ? ಅಲ್ಲ, ನೀ ಹೇಳಿದ್ರೆ ಗೊತ್ತಾಗ್ತದೆ. ನಾನು ಹೇಳಲ್ಲ, ತೋರಿಸ್ತೇನೆ. ಓಕೆ, ನಮ್ಮ ಟ್ರಾವೆಲ್ ಬ್ಲಾಗ್ಸಲ್ಲಿ ನನಗೆ ಮಿಸ್ ಆಗಿದೆ ಅಂತ ಅನ್ಸಿದ್ದು ಇದೇನು ಅಂತ ನೀವೇ ಓಪನ್ ಮಾಡಿ ನೋಡಿ. ಇದು ಮೈಕಾ? ನಮಸ್ಕಾರ ಎಲ್ರಿಗೂ ಸಹ, ಗಣೇಶ್ ಕರಂದ್ ಮಾತಾಡ್ತಿರೋದು. ವೆಲ್ಕಮ್. ಮೈಕಾ ಸ್ಪೀಕರಾ? ನೋಡಿ, ಪ್ರಪಂಚದಲ್ಲಿ ಗಿಫ್ಟ್ ತಗೊಂಡು ಸಹ ಬಯಸ್ಕೊಳ್ಳೋ ಏಕೈಕ ವ್ಯಕ್ತಿ ನಾನೇ.
ಓ ದೇವರೇ, ಇದು ಕಾಸ್ಟ್ಲಿ. ಇನ್ಸ್ಟಾ 360 ಕ್ಯಾಮೆರಾ. ಇದು ಇದಕ್ಕೆ ಸಪೋರ್ಟಿವ್ ಸ್ಟಿಕ್. ಓ ಇದು ಎಲ್ಲ ಯೂಟ್ಯೂಬರ್ಸ್, ಅದೇ ನಾನು ಅನ್ಕೋತಾ ಇದ್ದೆ ತಗೋಬೇಕು. ಯಾವತ್ತೋ ಒಂದ್ಸಲ ನಿನ್ಗೆ ಅಂದಿದ್ದೆ. ಎಕ್ಸಾಕ್ಟ್ಲಿ, ಒಂದ್ಸಲ ನೀವು ಅಂದಿದ್ರಿ ತಗೋಬೇಕು ವ್ಲಾಗ್ ಮಾಡುವ ಇದರಲ್ಲಿ. ಮೆಜಾರಿಟಿ ಎಲ್ಲರೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಇದನ್ನು ಯೂಸ್ ಮಾಡ್ತಾರೆ. ಅದು ಹೆಂಗಾಗುತ್ತೆ ಅಂತ ಒಂದ್ಸರಿ ತೋರಿಸ್ಬಿಡಿ ಎಲ್ಲಾರ್ಗು. ಅಂದ್ರೆ ಇದು ಇಟ್ ವರ್ಕ್ಸ್ ಲೈಕ್ ಅ ಡ್ರೋನ್. ಇದು ಡ್ರೋನ್ ಥರನೂ ವರ್ಕ್ ಆಗ್ತದೆ. ಥ್ಯಾಂಕ್ ಯು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀನು ಇದನ್ನು ಕನ್ಸಿಡರ್ ಮಾಡ್ತೀಯ ಅಂತ. ನಮ್ಮದು ವ್ಲಾಗಿಂಗ್ ಜರ್ನಿಯಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. 360 ಡಿಗ್ರಿ ಕ್ಯಾಮ್ರಾ ಇಟ್ಕೊಂಡು 360 ಆ್ಯಂಗಲಲ್ಲಿ ಪ್ರಪಂಚ ಸುತ್ತಾಡೋಣ, ಏನಂತೀರಾ? ಓಕೆ, ನೀವು ಟ್ರಿಪ್ಪಿಗೆ ಸ್ಪಾನ್ಸರ್ ಮಾಡಿದರೆ ಖಂಡಿತವಾಗಿ ಸಹ ಶೂಟ್ ಮುಗ್ದ ಕೂಡಲೇ ಹೋಗುವ ಮಾಡೋಣ. ಓಕೆ, ನಂಗೆ ಇನ್ನೊಂದು ಅನ್ಸಿದ್ದೇನೆಂದರೆ, ಏನ್ರಿ ನಿಮಗೆ ಮೇಲಿಗೂ ಅನ್ನೋದೇ ಇಲ್ವಾ? ನೀವೇ ಕಸ ಗುಡಿಸ್ತೀರಾ, ನೀವೇ ಮನೆ ಒರೆಸ್ತೀರಾ, ನೀವೇ ಪಾತ್ರೆ ತೊಳಿತೀರಾ, ಮನೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನೀವೇ ನೋಡ್ಕೊಂಡಿದ್ದೀರಾ. ನಾನು ನಿಜ ಹೇಳ್ತೀನಿ, 7 ಜನ್ಮದಲ್ಲೂ ನಂಗೆ ನೀವೇ ಬೇಕು. ಆ್ಯಂಡ್ ಇದು ನನ್ನ ಫಸ್ಟ್ ಜನ್ಮ ಆಗಿರಬೇಕು. ನೀನೊಂದು ಗಿಫ್ಟ್ ಕೊಟ್ಟು, ನನಗೆ ಗೊತ್ತಿಲ್ಲ ವೆದರ್ ಇಟ್ ಈಸ್ ವರ್ತ್ ಆರ್ ನಾಟ್ ಅಂತ. ನೀವೊಂದ್ಸಲ ಕಣ್ಣು ಮುಚ್ಚಿದ್ರೆ ನಾನು ಗಿಫ್ಟ್ ತಗೊಂಬರ್ತೇನೆ. ಚಿನ್ನದಂಥ ಹುಡುಗಿಗೆ, ಈಗ ಕಣ್ಣು ಓಪನ್ ಮಾಡ್ತೀಯಾ? ಚಿನ್ನದಂತಹ ಹುಡುಗಿಗೆ ಒಂದು ಚಿನ್ನದ ರಿಂಗು. ಇದರಲ್ಲಿ ಹಾರ್ಟ್ ಇದೆ, ಬೇಕಾದ್ರೆ ತೋರಿಸು. ಇದು ಹಾರ್ಟ್ ಇಸ್ ಅಮೇರಿಕನ್ ಡೈಮಂಡ್. ಸೊ ನನ್ನ ಹೃದಯ ನಿನ್ನ ಬಳಿಯೇ ಯಾವತ್ತೂ ಇರಲಿ ಅಂತ ಒಂದು ಚಿನ್ನದ ರಿಂಗ್ ಕೊಟ್ಟಿದ್ದೇನೆ. ಐ ಲವ್ ಯು ಫಾರ್ ಎವರ್. ಐ ಲವ್ ಯು ಫಾರ್ ಎವರ್. ಐ ಲವ್ ಯು ಫಾರ್ ಎವರ್. ಆ್ಯಂಡ್ ಇನ್ನೊಂದು ಗಿಫ್ಟ್ ಇದೆ. ಕಣ್ಣು ಮುಚ್ಚಿದ್ರೂ ಪರವಾಗಿಲ್ಲ, ಕಿವಿ ಮಾತ್ರ ಮುಚ್ಚಬೇಡ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ. ನಾನೇನೇ ಅಂದರೂ ನನಗಿಂತ ಚೂಟಿ ನೀನು, ತುಟಿಯಲ್ಲಿಯೇ ಬಚ್ಚಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಗಣೇಶ್, ನೀವು ಈ ಹಿಂದೆನೂ ಹಾಡಿದಿರಿ ಇಲ್ಲಿ, ಆದರೆ ಇವತ್ತು ತುಂಬಾ ಚೆನ್ನಾಗಿತ್ತು. ಮೇ ಬಿ ಬಿಕಾಸ್ ಇಟ್ ವಾಸ್ ಅ ಡೆಡಿಕೇಶನ್ ಟು ವಿದ್ಯಾ. ಅವ್ರು ಪರವಶರಾದ್ರೋ ಇಲ್ವೋ ಗೊತ್ತಿಲ್ಲ, ನಾವಂತೂ ಪರವಶರಾದ್ವಿ ನಿಮ್ ಹಾಡು ಕೇಳಿ. ನಾನು ಅದೇ. ನಿಶಾ ಅವರೇ, ನೀವು ಹಾಡಿರೋದು ನನಗೆ ಹಂಗೆ ಕಣ್ ಮುಚ್ಚಿ ಹಂಗೆ ಕೇಳಿದ್ರೆ ಡ್ರೀಮ್ ಲ್ಯಾಂಡ್ ಫೀಲ್ ಬಂತು ನನಗೆ. ಆ ಡ್ರೀಮ್ ಅಂಡ್ ಐ ಕುಡ್ ಸಿ ಮೀ ಅಂಡ್ ವಿನೋದ್ ಡಾನ್ಸಿಂಗ್ ಟು ದಟ್ ಸಾಂಗ್. ತುಂಬಾ ಚೆನ್ನಾಗಿತ್ತು. ಗಣೇಶ್ ಅವರೇ, ನನಗೊಂದು ಆಸೆ. ಆ ಒಂದು ಡ್ರೀಮ್ ಲ್ಯಾಂಡ್ ಅಲ್ಲಿ ನಾವಿಬ್ರು ಡಾನ್ಸ್ ಆಡಿದೀವಲ್ಲ, ಕ್ಯಾನ್ ಯು ಪ್ಲೀಸ್ ಸಿಂಗ್ ಫಾರ್ ಅಸ್ ಅಂಡ್ ಶಾಲ್ ವಿ ಡಾನ್ಸ್ ಪ್ಲೀಸ್ ವಿನೋದ್ ಸರ್, ಪ್ಲೀಸ್. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಥ್ಯಾಂಕ್ ಯು. ನಾನು ಇನ್ನೊಂದು ಅದನ್ನೇ ಹೇಳ್ಬಿಡ್ತೀನಿ. ನಮ್ಮ ಸಿನಿಮಾ ಆ್ಯಕ್ಚುಲಿ ಲಂಕಾಸುರ ಇವರೇ ಪ್ರೊಡ್ಯೂಸರು. ಫಸ್ಟ್ ಟೈಮ್
ಒಬ್ಬ ಸಣ್ಣ ಕಲಾವಿದನಿಂದ ಒಬ್ಬ ನಿರ್ಮಾಪಕನ ಸ್ಥಾನಕ್ಕೆ ಕರ್ಕೊಂಡ್ಬಂದು ನಿಲ್ಲಿಸಿ ನಿನಗಾಗತ್ತೆ ಅಂತ ಹೇಳಿ ನನಗೆ ಧೈರ್ಯ ತುಂಬಿ ಎಲ್ಲ ಜವಾಬ್ದಾರಿನ ಇವರೇ ವಹಿಸ್ಕೊಂಡು ಆ್ಯಂಡ್ ನಮ್ಮ ಪ್ರೊಡಕ್ಷನಲ್ಲಿ ಫಸ್ಟ್ ಇದ್ದಿದ್ದ ಕಂಡೀಷನ್ ಏನು ಅಂದರೆ 1000 ಜನ ಬಂದರು 1000 ಜನಕ್ಕೆ ನನ್ನ ತಟ್ಟೆಯಲ್ಲಿ ಏನು ಊಟ ಬರುತ್ತೋ ಅದೇ ಎಲ್ರಿಗೂ ಬರಬೇಕು ಅಂತ. ನಮ್ಮ ಫಸ್ಟ್ ಪ್ರೊಡಕ್ಷನ್ ಹೆಸರು ಟೈಗರ್ ಟಾಕೀಸ್ ಅಂತ, ನಮ್ಮ ತಂದೆಯವರ ಪ್ರೊಡಕ್ಷನ್ ಅವ್ರ ಹೆಸರಲ್ಲೇ ಇಟ್ಟಿದ್ದೀನಿ. ಸೊ ಅದಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದ ನನಗೆ ಬೇಕು. ಆಲ್ರೆಡಿ ಫೈಟರ್ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಲಂಕಾಸುರ ಕೂಡ ಅದ್ಭುತವಾಗಿ ಸಕ್ಸಸ್ ಅನ್ನ ಕಂಡೇ ಕಾಣುತ್ತೆ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಹಾಗೆ ಒಳ್ಳೆ ಮನ್ಸಿರುವಂತ ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದೀವಿ, ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಅವರ ಒಂದು ಮಾತು, ಈ ಸ್ಟಾರ್ ಮುಂದೆ ಈ ನನ್ನ ಲೈಫ್ ಸ್ಟಾರ್ಗೆ ಒಂದು ಫೈನಲ್ ಗಿಫ್ಟ್ ಕೊಡ್ಬೇಕು ಅಂತ ಇನ್ನೂ ಒಂದು ಗಿಫ್ಟ್ ಇಟ್ಕೊಂಡಿದ್ದಾರೆ. ಈ ನನ್ನ ಸೂಪರ್ ಸ್ಟಾರ್ಗೆ ಈ ಒಂದು ಪುಟ್ಟ ಗಿಫ್ಟ್ ಓಪನ್ ಮಾಡಿ ನೋಡಿ. ನಮ್ಮ ಗ್ಯಾಲಕ್ಸಿಲಿ ಇರುವ ಬಿಲಿಯನ್ ಸ್ಟಾರ್ಸ್ ಅಲ್ಲಿ ಒಂದು ಸ್ಟಾರ್ಗೆ ಈ ಸ್ಟಾರ್ ಹೆಸರಿಟ್ಟಿರ್ತೀನಿ ನಾನು, ಕೆ ಗಣೇಶ್ ಕಾರಂತ್ ಅಂತ. ಸೊ ದಿಸ್ ಇಸ್ ವೆರಿ ಯೂನಿಕ್. ಹೌದು, ಇದೇ ಸ್ಟಾರ್ ತರ ನಿಮ್ಮಿಬ್ಬರ ಲೈಫ್ ಕೂಡ ಇಷ್ಟೇ ಬ್ರೈಟ್ ಆಗಿರ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಶ್ವೇತು, ಈಗ ಬರ್ತಾ ಇರೋಂತ ಮುಂದಿನ ಜೋಡಿ ಯಾರು ಶ್ವೇತು? ಶುರುನಲ್ಲಿ ಕ್ಯೂಟ್ ಜೋಡಿ ಅಂತಂದ್ರು, ಲವ್ಲಿ ಕಪಲ್ ಅಂತ ಹೇಳಿದ್ರು. ಆದ್ರೆ ಈಗ ಇವರು ಅಂತಿಂತ ಜೋಡಿ ಅಲ್ಲ, ಅಂಟೆಂಟ್ ಜೋಡಿ, ಬ್ಯೂಟಿಫುಲ್ ಜೋಡಿ, ಶಶಿ ಹಾಗೂ ಲಾವಣ್ಯ. ಏನ್ ಸಮಾಚಾರ? ನೀನು ಯಾವಾಗೂ ಕೇಳ್ತಿದ್ದಿಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ. ಸುಮಾರು ಹೋಟೆಲ್ಸ್ಗೆಲ್ಲ ಹೋಗಿ ಟ್ರೈ ಮಾಡಿದ್ವಿ, ಬಟ್ ಇಷ್ಟೊಂದು ಚೆನ್ನಾಗಿರಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಬಟ್ ಇದೊಂಥರ ನೈಸ್ ಫೀಲ್. ನಾನು ನೀನು ಮೀಟ್ ಆಗಿದ್ದು ನನ್ನ ಫಸ್ಟ್ ಸೀರಿಯಲ್ ಅಲ್ಲಿ. ಹೌದು, ನನ್ನ ತಂಗಿ ಕ್ಯಾರೆಕ್ಟರ್ ನೀನು ಮಾಡ್ತಾ ಇದ್ದೆ. ಹೌದು, ನನ್ನನ್ನು ಬ್ರೋ ಆಗಿ ಕರಿಬೇಡ ಅಂತಾನು ಹೇಳಿದ್ದೆ. ಹಾ, ಫಸ್ಟ್ ಡೇನೆ ಯಾಕಂಗಂದೆ? ನಾನು ಎಲ್ಲರ ಜೊತೆನೂ ಫ್ಲರ್ಟ್ ಮಾಡೋಂಥ ಹುಡುಗ ಅಂತೂ ಆಗಿರ್ಲಿಲ್ಲ. ಹೌದು, ಅದೇನೋ ಗೊತ್ತಿಲ್ಲ ಕಣ, ನಿನ್ ಜೊತೆ ಫ್ಲರ್ಟ್ ಮಾಡ್ಬೇಕು ಅಂತ ಅನ್ಸಿತ್ತು. ಅದಕ್ಕೆ ನಿನ್ನ ಹತ್ರ ಬ್ರೋ ಅಂತ ಕರಿಬೇಡ ಅಂತ ಹೇಳಿದ್ದೆ. ನಾನು ಕರ್ದಿಲ್ಲ, ನಂಗೂ ಕರಿಬೇಕು ಅಂತ ಏನು ಇಷ್ಟ ಇರ್ಲಿಲ್ಲ. ಇವತ್ತು ಸತ್ಯ ಹೇಳ್ತಾ ಇದೀಯ ನೀನು. ಬಟ್ ನನ್ಗೇನಾಯ್ತು ಅಂದ್ರೆ ಆ ಫ್ಯಾಂಟಸಿನ ರಿಯಲ್ ಆಗಿ ಮದುವೆ ಆದಾಗ ಪೂರೈಸಕ್ಕಾಗಿಲ್ಲ ಅನ್ನೋ ಫೀಲಿಂಗ್ ಇದೆ. ಸೊ ನೀನು ಹೇಳಿದ್ದೆ ನಂಗೆ ಸರ್ಪ್ರೈಸ್ ಗಿಫ್ಟ್ಗಳು ನಂಗೆ ತುಂಬ ಇಷ್ಟ ಅಂತ. ನಾನು ಅದ್ರಲ್ಲಿ ತುಂಬ ವೀಕು, ನಿನಗೆ ಸರಿಯಾಗಿ ಗಿಫ್ಟ್ ಕೊಡೋಕ್ಕಾಗಿಲ್ಲ. ಬಟ್ ಆದರೆ ಇವತ್ತು ನನಗೆ ಉಡುಗೊರೆ ಕೊಡೋಂಥ ಒಂದು ಭಾಗ್ಯ ಕೊಟ್ಟಿದೆ ಝೀ. ಹೌದು. ಸೊ ನನ್ನ ಫಸ್ಟ್ ಉಡುಗೊರೆ ತೊಗೊಂಡ್ಬರ್ತೀನಿ. ಓಕೆ, ಕಣ್ಣು ಮುಚ್ಚು. ಚಿನ್ನ ಕಂತಿ. ಓಕೆ, ಫಸ್ಟ್ ಗೆಸ್ ಮಾಡಬೇಕು, ಆಮೇಲೆ ಓಪನ್ ಮಾಡಬೇಕು. ಏನಿರ್ಬೋದು ಇದು? ಲೈಕ್ ಟಚ್ ಮಾಡಿದ್ರೆ ಅನಿಸ್ತಿದೆ ಫೋಟೋ ಫ್ರೇಮ್ ಅಂತ, ಬಟ್ ಅದರಲ್ಲಿ ಯಾವ ಫೋಟೋ ಅಂತ ನನ್ಗೆ ಗೆಸ್ ಮಾಡಕ್ ಆಗ್ತಿಲ್ಲ. ಓಕೆ, ಓಪನ್ ಮಾಡಿ. ಥ್ಯಾಂಕ್ ಯು. ನಾನು ನೀನು ಫಸ್ಟ್ ತಗೊಂಡಿದ್ ಸೆಲ್ಫಿ. ಅಬ್ಬಾ, ನೆನಪಿದೆ. ಇದು ನಾನು ನೀನು ಫಸ್ಟ್ ಸೀರಿಯಲ್ ಮಾಡುವಾಗ ನಾವಿಬ್ರು ಒಂದಾಗೋದಕ್ಕೆ ಹೆಲ್ಪ್ ಮಾಡಿರೋಂಥ ಮೂಮೆಂಟ್. ಥ್ಯಾಂಕ್ ಯು. ಓಕೆ, ಸೊ ಸೆಕೆಂಡ್ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನಿಮಗೆ. ನಾನು ವೀಕ್ ಅಂತ ಹೇಳ್ತಿದ್ಯಲ್ಲ, ನೋ ಐ ಆಮ್ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ತೀನಿ. ಸರಿನಾ? ಮತ್ತೆ ಕಣ್ಣು ಮುಚ್ಕೋ. ಚೆನ್ನ, ಲವ್ ಯು. ನಿನ್ ಫೇವ್ರೆಟ್ ಚಾಕ್ಲೇಟ್. ಲವ್ ಯು ಟು. ಇದ್ರ ಹಿಂದೆ ಒಂದು ಚಿಕ್ಕ ಕತೆ ಇದೆ, ನಿಂಗೆ ನೆನಪಿದೆಯೋ ಇಲ್ವೋ? ನಾನು ರೀಕಾಲ್ ಮಾಡ್ತೀನಿ ಅದನ್ನ. ಸೊ ಮದುವೆ ಆದ್ಮೇಲೆ ನಮ್ಮ ಬ್ಯಾಡ್ ಡೇಸ್ ರನ್ ಆಗ್ತಾ ಇತ್ತು. ಎಲ್ಲರೂ ಮದುವೆ ಆದ ತಕ್ಷಣ ಚೆನ್ನಾಗಿ ಹನಿಮೂನು ಅಲ್ಲಿ ಇಲ್ಲಿ ಆಚೆ ಈಚೆ ಅಂತ ತಿರುಗಾಡ್ತಾ ಇದ್ರು. ನಮ್ಮ ಪರಿಸ್ಥಿತಿ ಹಂಗಿರ್ಲಿಲ್ಲ. ಹೌದು, ನನಗೂ ಕೆಲಸ ಇರಲಿಲ್ಲ, ನಿನಗೂ ಕೆಲಸ ಇರಲಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ಏನು ಅನಿಸ್ತಿತ್ತು ಅಂದರೆ, ನಾನು ಮದುವೆ ಆಗಿ ಬಂದ್ಮೇಲೆ ನಿನಗೆ ಹಿಂಗಾಯ್ತು ಅಂತ ಅನ್ನಿಸ್ತಿತ್ತು. ಬಿಕಾಸ್ ಹಾಗೆಲ್ಲ ಇರಲಿಲ್ಲ. ಆದರೆ ಅವತ್ತೊಂದಿನ ನೀನು ಇದು ಚಾಕ್ಲೇಟ್ ಬೇಕು ಅಂತ ಕೇಳಿದೆ ಗೊತ್ತಾ, ನನಗೆ ಈ ಚಾಕ್ಲೇಟ್ನು ಅಫೋರ್ಡ್ ಮಾಡೋ ಸಿಚುವೇಶನ್ ನಾನು ಇರಲಿಲ್ಲ. ಐನೋ, ಪರವಾಗಿಲ್ಲ. ಬಟ್ ಆದರೆ ಆ ಟೈಮಲ್ಲಿ ನಿನ್ನ ಏನೇನು ಇಷ್ಟಪಡ್ತೀಯೋ ನಿಂಗೆ ಸರ್ಪ್ರೈಸ್ ಮಾಡೋಕ್ಕೋಸ್ಕರ ನಾನು ಡೆಲಿವರಿ ಬಾಯ್ ಆಗಿ ಟ್ರೈ ಮಾಡಿದೆ. ಒಂದಿಷ್ಟು ಕೆಲಸ ಮಾಡಿ ನಿಂಗೆ ಸರ್ಪ್ರೈಸ್ ಕೊಡಬೇಕು, ನೀನು ಕೇಳಿದ್ದನ್ನು ನಾನು ಕೊಡಿಸ್ಬೇಕು. ಪ್ರತಿಯೊಂದು ಗಂಡಂಗೂ ಇರುತ್ತೆ, ಅದೇ ಥರ ನನಗೂ ಆಸೆ ಇತ್ತು ನೀನು ಕೇಳಿದ್ದನ್ನ ಕೊಡಿಸ್ಬೇಕು ಅಂತ. ನಿನಗೆ ನಾನು ಮೊದಲೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ನೀನು ನೋಡೋದಕ್ಕೆ ನಾನು ಅಮ್ಮನ ಥರ ಇದೆಯಾ?
ನೀನು ಕೆಲವು ಜನರನ್ನ ಕೇರ್ ಮಾಡೋದು ನೋಡಿ ನನ್ನಮ್ಮ ನಂಗೆ ನೆನಪಾಗಿದ್ದಾಳೆ, ಹೋಲಿಕೆ ತುಂಬ ಇದೆ ಅಂತ ಹೇಳ್ತಿದ್ದೆ. ಸೊ ಅದಕ್ಕೋಸ್ಕರ ನೀಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. ನನ್ನ ಫೇವ್ರೇಟ್, ತುಂಬ ನಮ್ಮಪ್ಪ ಕಾಯ್ಕೊಂಡು ಕಾದಿರಿಸ್ಕೊಂಡು ಬಂದಿರೋಂಥ ಒಂದು ವಸ್ತು. ಅದನ್ನು ನಾನು ಹಿಂಗೆ ಕೊಡ್ತೀನಿ ಇವಾಗ. ತಗೋ. ಇದನ್ನು ನೀನು ಒಂದ್ಸರಿ ವೇರ್ ಮಾಡಬೇಕು, ಅದನ್ನು ನಾನು ನೋಡಬೇಕು ಅಂತಿದೆ. ಸ್ಯಾರಿ. ಇದು ಬರೀ ಸಾರಿ ಅಲ್ಲ, ನನ್ನಮ್ಮ ಆಲ್ಮೋಸ್ಟ್ 30 ವರ್ಷದ ಹಿಂದೆ ಅವ್ರ ಮದುವೆಗೆ ಹುಟ್ಟಿರೋಂಥ ಸಾರಿ. ಸೊ ಐ ಥಿಂಕ್ ಇದು ಸರಿಯಾದ ಜಾಗಕ್ಕೆ ತಲುಪಿಸ್ದಂಗೆ ಆಯಿತು. ಸೊ ನನ್ನಮ್ಮನ ನನ್ನ ಮದುವೆಲಿ ಆಫ್ಕೋರ್ಸ್ ನೋಡೋಕ್ಕಾಗಲ್ಲ, ಬಟ್ ಆ ಸೀರಿಯಲ್ ನಿನ್ನನ್ನು ನೋಡಬೇಕು ಅಂತ ಆಸೆ ನನಗೆ. ಆ್ಯಕ್ಚುಲಿ ಆಶ್ಚರ್ಯ ಏನು ಗೊತ್ತಾ, ನನ್ನ ಮದುವೆಗೆ ಇದೇ ಕಲರ್ ಸೀರೆ ಹಾಕ್ಕೊಂಡಿದ್ದೆ ನಾನು. ಥ್ಯಾಂಕ್ ಯು ಸೋ ಮಚ್. ಇದನ್ನು ಯಾಕೆ ನಿಂಗೆ ಕೊಡ್ತಿದ್ದೀನಿ ಗೊತ್ತಾ? ನೋಡೋದಕ್ಕೆ ನಮ್ಮ ಅಮ್ಮನ ಥರ ಇದೆಯಾ, ನನ್ನ ಅಮ್ಮನ ಜಾಗನ ನೀನು ತುಂಬಿದ್ಯಾ, ಅದಕ್ಕೋಸ್ಕರ ಇದು ಕೊಡೋಣ ಅಂತ ಡಿಸೈಡ್ ಮಾಡಿ ಕಷ್ಟಪಟ್ಟು ನೀನು ಊರಿಗೆ ನನ್ನ ಜೊತೆ ಬಂದಿದ್ದೆ, ಅಂಥದ್ರಲ್ಲಿ ನಿನಗೆ ಗೊತ್ತಾಗದೇ ಇರೋ ಹಾಗೆ ತೊಗೊಂಬಂದಿದ್ದೀನಿ ಇದನ್ನು. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ನಾನು ನಿನ್ನ ತಂಗಿ ಮದುವೆಗೆ ಇದೇ ಉಡ್ತೀನಿ. ಹಾಗಾದ್ರೆ ಇನ್ನೊಂದು ಗಿಫ್ಟ್ ಕೊಡ್ತೀನಿ. ಆ್ಯಂಡ್ ನನಗೆ ಯಾವಾಗೂ ಬೈತಾ ಇರ್ತೀಯಲ್ಲ ಮಲ್ಲಿಗೆ ಹೂ ಕೊಟ್ಟಿಲ್ಲ ಅಂತ, ಇನ್ಮೇಲೆ ದಯವಿಟ್ಟು ಬೈಬೇಡ, ಮಲ್ಲಿಗೆ ಹೂ ಕೂಡ ಕೊಟ್ಟಿದ್ದೀನಿ. ಮಲ್ಲಿಗೆ ಹೂವಿನಂತೆ ಅಂದನಿನಲ್ಲಿ. ಈಗ ನಾನು ಗಿಫ್ಟ್ ಕೊಟ್ಟಿದ್ದಲ್ಲ ನೀನು ತಗೊಂಡೆ, ಇನ್ನೂ ಬೈತೀಯ ನನಗೆ ನಾನು ಸರ್ಪ್ರೈಸ್ ಮಾಡೋದಿದ್ದೀನಿ ಅಂತ? ಇಲ್ಲ, ನಾನು ಬಯಲ್ಲ. ನಾನು ನಿನಗೋಸ್ಕರ ಏನೋ ಬರ್ದಿದ್ದೀನಿ. ಬರ್ದಿದ್ಯಾ? ಹಾಂ, ನಾನು ಅದನ್ನು ಓದಬೇಕು. ಓಕೆ. ಮನದಾಳದ ಮಾತು ನಿನ್ನ ಬಗ್ಗೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ನಿಜ, ನನಗೆ ನಿನ್ನ ಜೊತೆ ಇರೋ ಒಂದೊಂದು ಕ್ಷಣನೂ ಸ್ವರ್ಗನೇ. ನಿಷ್ಕಲ್ಮಶ ಪ್ರೀತಿ ಅಂತ ಹೇಳ್ತೀಯೋ ಅಥವಾ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತೀಯೋ ಗೊತ್ತಿಲ್ಲ, ಆದರೆ ನನಗೆ ನೀನು ಅಂದರೆ ಎಲ್ಲೂ ಸಿಗದೇ ಇರೋ ಸುಖ, ಸಂತೋಷ, ನೆಮ್ಮದಿ, ಪ್ರೀತಿ, ಶಾಂತಿ, ಮನಃಶಾಂತಿ. ನಾನು ತೋರಿಸೋ ಪ್ರೀತಿ ನಿನಗೆ ಕೆಲವು ಸರಿ ಚೈಲ್ಡಿಶ್ ಅಂತ ಅನಿಸ್ಬೋದು ಅಥವಾ ಇರಿಟೇಷನ್ ಆಗ್ಬೋದು, ಬಟ್ ಐ ಫೀಲ್ ಐ ಆಮ್ ಎ ಕಿಡ್ ವೆನ್ ಯು ಕೇರ್ ಆ್ಯಂಡ್ ಲವ್. ನಿನ್ನ ತೋಳಲ್ಲಿ ನಾನು ಯಾವಾಗಲೂ ಮಗುನೇ. ಐ ಹ್ಯಾವ್ ನೋ ರಿಗ್ರೆಟ್ಸ್ ಫಾರ್ ಹ್ಯಾವಿಂಗ್ ಯು. ನಿನ್ನ ಜೊತೆ ನಾನಿದ್ರೆ ನನಗೇನೋ ಒಂದು ಧೈರ್ಯ, ಈವನ್ ಸಾವು ಕೂಡ ಹೆದರಿಸೋ ಅಷ್ಟು ಕಾನ್ಫಿಡೆನ್ಸ್. ಆ್ಯಂಡ್ ಪ್ರತಿ ಸರಿ ಬೆಳಗ್ಗೆ ನಿನ್ನ ಮುಖ ನೋಡಿದಾಗ ಮತ್ತೆ ಮೊದಲಿಂದ ಲವ್ ಮಾಡಬೇಕು ಅನಿಸುತ್ತೆ. ಬಿಕಾಸ್ ದಿನಗಳು ಬೇಗ ಬೇಗ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಹಾಗೆ ದಿನಗಳು ಬೇಗ ಮುಗಿದ್ರೆ ಈ ಲೈಫ್ ನಿನ್ನ ಜೊತೆ ಬೇಗ ಮುಗಿಯುತ್ತೆ ಅನ್ನೋ ಭಯ. ನೀನು ಎಷ್ಟು ಇಷ್ಟಪಡ್ತೀನಿ ಅಂತ ಬರೀ ಈ ಡೈರಿ ಅಲ್ಲ, ಈ ನನ್ನ ಲೈಫು ಸಾಕಾಗಲ್ಲ. ನನಗೆ ನೀನೇ ಎಲ್ಲ. ಐ ಅಡೋರ್ ಯು, ಐ ಫಾಲೋ ಯು, ಐ ಅಡ್ಮೈರ್ ಯು ಆ್ಯಂಡ್ ಐ ಲವ್ ಯು. ಲವ್ ಯು ಟು ಚಿನ್ನ. ಆ್ಯಂಡ್ ಕೈ ಕೊಡು. ನಿನ್ನ ಬಿಟ್ಟು ನಾನಿರಲ್ಲ. ಕೊನೆ ತನಕ ನಿನ್ನ ಕಣ್ಣಲ್ಲಿ ನಾನು ಕಾಣಿಸ್ತಿರ್ಬೇಕು, ನನ್ನ ಕಣ್ಣಲ್ಲಿ ನೀನು ಕಾಣಿಸ್ತಿರ್ಬೇಕು. ಆ್ಯಂಡ್ ನಿನಗಿಂತ ಮುಂಚೆ ನಿನ್ನ ಪ್ರೀತಿ ಜೊತೆ ತುಂಬ ಚಿಕ್ಕದು ಗಿಫ್ಟು ಚಿನ್ನ. ಚಿಕ್ಕದಂತ ದೊಡ್ಡ ಬಾಕ್ಸ್ ಕೊಡ್ತೆ. ನನ್ನ ಉಸಿರು, ಹೆಸರು, ಯಶಸ್ಸು ಎಲ್ಲವೂ ನೀನೆ. ನೀನಿಲ್ಲದೆ ನಾನಿಲ್ಲ, ನೀನಿಲ್ದೇನೂ ನಾನಿಲ್ಲ ಕಣೋ. ಏನಿದು? ನಿನ್ನ ಖುಷಿ ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ. ಏಯ್, ಓಕೆ, ಹೋಲ್ಡ್ ಆನ್. ಇದ್ರೊಳಗಡೆ ಏನಿರ್ಬೋದು ಗೆಸ್ ಮಾಡಿ. ಏನು ಕೊಟ್ಟಿರ್ಬೋದು ನೀನು?
ಓಕೆ ಸರಿ, ಇದು ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತೀನಿ, ನಿನ್ನ ಕಣ್ಣು ಮುಚ್ಚಿಬಿಡ್ತೀನಿ. ಸರಿ, ಓಕೆ ಕಮ್ಮಿ. ಓಕೆ, ಇಲ್ಲಿ ನಿಂತ್ಕೋ. ಬ್ಲೈಂಡ್ ಫೋಲ್ಡನ್ನು ಓಪನ್ ಮಾಡ್ತಿದ್ದೀನಿ. ಗಿಫ್ಟ್ ಮಾಡು. ಅಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡಿ, ಚಂದ್ರಯಾನ್ 3 ತೊಗೊಂಬಂದಿದ್ದೀನಿ ನಿಂಗೋಸ್ಕರ. ಕೇಳ್ತಾ ಇದೆಯಲ್ಲ ಬೈಕ್ ಬೇಕು, ನನಗೊಂದು ಬೈಕ್ ಬೇಕು ಅಂತ. ಐ ಥಾಟ್ ಇದು ನಿನಗೆ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಗುಡ್ ಮೂಮೆಂಟ್ಸ್ನ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡು ನಾನು ಈಗ ಗಿಫ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಇದ್ರ ಕೀನ ನಾನು ಈ ಬಾಕ್ಸಲ್ಲಿ ಇಟ್ಟಿದ್ದೆ, ಎಲ್ಲಿ ಓಪನ್ ಮಾಡಿದ್ರೆ ನಿಂಗೆ ಗೊತ್ತಾಗ್ಬಿಡುತ್ತೋ ಅಂದ್ಕೊಂಡು ಈ ರೀತಿ ಮಾಡಿದೆ. ಬಾ, ನೀನೇ ಸ್ಟಾರ್ಟ್ ಮಾಡ್ಬೇಕಿದ್ದಲ್ಲ. ಸೊ ಇದರಲ್ಲೇ ನಾವು ಇವತ್ತು ಮನೆಗೆ ಹೋಗ್ಬೇಕು ಖುಷಿಯಾಗಿ. ಯಾ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಹೋಪ್ ಯು ಲೈಕ್ ಇಟ್. ಚೆನ್ನಾಗಿದೆ. ಥ್ಯಾಂಕ್ ಯು. ಚಂದ್ರಯಾನದಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್. ಆರ್ ಯು ಹ್ಯಾಪಿ? ಸೋ ಹ್ಯಾಪಿ ಅಂಡ್ ಸ್ಪೀಚ್ಲೆಸ್. ನನ್ಗೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಕ್ ಆಗದಿರೋಂತ ಗಿಫ್ಟ್ ಲಾವಣ್ಯ ಅವ್ರಿಗೆ. ಈ ಕ್ಯೂಟ್ ಜೋಡಿ ಬಗ್ಗೆ ನಮ್ಮ ಬೀಗ್ರಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಮಾಳ್ವಿಕಮ್ಮ, ಇವತ್ತು ಇವರಿಬ್ರು ಈ ಒಟ್ಟು ಇಲ್ಲೇನು ನಡೀತೋ ಅದು ಅವರು ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡಿರಬಹುದು ಅಥವಾ ಗಿಫ್ಟ್ ಕೊಟ್ಟಿದ್ದಿರಬಹುದು. ತುಂಬಾ ಪ್ರಬುದ್ಧರೇನೋ ಅನ್ಸ್ಬಿಡ್ತು. ಒಂದ್ 30-40 ವರ್ಷ ಇವರು ಒಟ್ಟಿಗಿದ್ದವರು ಕೂತಿದಾರೇನೋ ಅನ್ನಿಸ್ಬಿಡ್ತು. ಆ ಥರ ಒಂದು ವಿಸ್ಡಮ್ ಕೇಳಿಸ್ತಾ ಇತ್ತು. ಸೊ ಆ ಪ್ರೀತಿಲಿ ಒಂದು ಮೆಚುರಿಟಿ ಕಾಣ್ತಾ ಇದೆ. ಇದು ಹೀಗೆ ಶಾಶ್ವತವಾಗಿದ್ರೆ ನಿಮ್ಮ ಪ್ರೀತಿನೂ ಗಟ್ಟಿಯಾಗಿರುತ್ತೆ. ಇನ್ನು ಆ ಗಿಫ್ಟ್ಸ್ ಬಗ್ಗೆ ಅವಳು ಕಣ್ಣೀರೇ ಎಲ್ಲ ಹೇಳ್ಬಿಡುತ್ತಲ್ವಾ, ಮತ್ತೆ ಅದನ್ನ ಕೊಂಡ್ಕೊಳಕ್ ಆಗಲ್ವಲ್ಲ ಅನ್ನೋ ನೋವಿತ್ತು. ಅದನ್ನೆಲ್ಲ ಏಕ್ದಮ್ ಹೋಗ್ಲಾಡ್ಸಿದ್ದಾರೆ ಇವತ್ತು ಶಶಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಮೇ ಯು ಹ್ಯಾವ್ ಅ ವಂಡರ್ಫುಲ್ ಲೈಫ್. ಅವ್ರ ತಾಯಿ ಸೀರೆನ ಅವ್ರ ತಂದೆ ಶಶಿ ಕೊಡು ಅಂತ ಹೇಳಿದಾರಲ್ಲ, ಅವರನ್ನು ಈಗ ನಾವು ಸ್ಮರಿಸ್ಕೋಬೇಕು. ನಿಮ್ಮ ತಂದೆಯವರು ಸಚ್ ಅ ವಂಡರ್ಫುಲ್ ಜೆಸ್ಚರ್. ಅದು ಹಾಗೆ ಅದನ್ನ ಬೇರೆಯವ್ರಿಗೆ ಕೊಡಕ್ ಮನ್ಸು ಬರಲ್ಲ. ಅವ್ರು ಇಲ್ಲ ಅನ್ನೋವಾಗ ಒಂಥರ ಅದೇ ಅವ್ರ ಪ್ರತೀಕವಾಗಿರುತ್ತಲ್ಲ ಮನೇಲಿ. ನಮ್ಮಪ್ಪ ಒಂದು ಮಾತು ಹೇಳಿದ್ರು, ಇದು ಕೊಟ್ಟು ಇದ್ರದ್ದು ಒಂದು ಎಳೆ ಕೂಡ ಮಿಸ್ ಆಗಬಾರ್ದು, ಹಂಗೆ ಇಟ್ಕೊಂಡು ಹೋಗುವಂತ. ಅವ್ರು ಅದನ್ನ ಎಷ್ಟು ಪ್ರೀತಿಸ್ತಾ ಇರ್ಬೋದು. ಅದನ್ನ ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಸಚ್ ಎ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು. ಇವತ್ತಿನ ಜೋಡಿಗಳಿಗೆ ನೀವು ದಿ ಬೆಸ್ಟ್ ಎಕ್ಸಾಂಪಲ್. ಥ್ಯಾಂಕ್ಸ್. ನೀನು ನಿನ್ನ ತಾಯಿನ ತುಂಬ ಪ್ರೀತಿಸ್ತಾ ಇದ್ದವನು. ನಿನ್ನ ತಾಯಿನೂ ಮೇಲೋಗಿ ಕಳಿಸಿದಾಳೆ, ನನ್ನ ಮಗನ ಚೆನ್ನಾಗಿ ನೋಡ್ಕೊಳಮ್ಮ, ನಾನಿಲ್ಲ ನನ್ನ ರೂಪಲ್ಲಿ ನಿನ್ನ ಕಳಿಸ್ತಾ ಇದ್ದೀನಿ ಅಂತೇಳಿ ಅವಳ ರೂಪದಲ್ಲಿ ಈ ಜೀವನ ಕಳಿಸಿದಾಳು. ಸೊ ಹಾಗಾಗಿ ನಮ್ಮ ಹತ್ರ ಸಂಪಾದನೆ ಇಲ್ಲದೇ ಇರೋ ಟೈಮಲ್ಲಿ, ದುಡ್ಡು ಇಲ್ಲದೇ ಇರೋ ಟೈಮಲ್ಲಿ ಅಫ್ಕೋರ್ಸ್ ನೀವು ಹೇಳಿದ್ರೆ ನಂಗೆ ಫೀಲ್ ಆಗುತ್ತೆ. ನನ್ನ ಹುಡುಗಿ ಏನೋ ಚಾಕ್ಲೇಟ್ ಕೇಳೋದು, ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಕೊಡ್ಸೋದಕ್ಕಾಗ್ತಲ್ಲ ನನ್ನ ಕೈಯಲ್ಲಿ, ಏನಕ್ಕೆ ಬಾಳು ಏನಕ್ಕೆ ಬದುಕು ಅಂತ ಅನ್ನಿಸ್ಬಿಟ್ಟಿರ್ತದೆ. ಬಟ್ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಈ ರೀತಿ ಒಂದು ದೊಡ್ಡ ವೇದಿಕೆ ಮೇಲೆ ಜೋಡಿ ಮಹಲಲ್ಲಿ ಎಂಟೈರ್ ಕರ್ನಾಟಕದ ಜನತೆ ಮುಂದೆ ಬೇರೆ ಥರನೇ ಗಿಫ್ಟ್ ಕೊಡುವಂಥ ಒಂದು ಸಂದರ್ಭ ದೇವರು ತಂದ್ಕೊಡ್ತಾನೆ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ. ಬರ್ತಾ ಈ ವೇದಿಕೆ ಹೆಂಗಾಗ್ತಾ ಇದೆ ಅಂದ್ರೆ, ಈ ಒಂದು ಜೋಡಿ ನಂಬರ್ 1 ಶೋ ಅಂತ ನೋಡ್ತಾ ಇಲ್ಲ, ರಿಯಾಲಿಟಿ ಶೋ ಅಂತ ನೋಡ್ತಾ ಇಲ್ಲ, ಎಲ್ಲರೂ ತಮ್ಮ ಜೀವನದಲ್ಲಿ ನಡೀತಾ ಇರೋ ಅನುಭವ ಅಂತ ತಿಳ್ಕೊಂಡಿದ್ದಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಆಫ್ ಅವರ್ ಜೋಡಿ ನಂಬರ್ 1. ಶಶಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಿಮ್ಮನ್ನು ನೋಡಿ ತುಂಬ ಖುಷಿ ಪಟ್ಟರು. ಶಿ ಫೆಲ್ಟ್ ವೆರಿ ಪ್ರೌಡ್ ಆಫ್ ಯು. ಆ ತಾಯಿ ಹೃದಯ ಅದ ಗೊತ್ತಾ, ಅದನ್ನ ನೀವು ಅಳ್ತಿದ್ದಾರೆ ಸರ್. ನನ್ನ ಅತ್ತೆ ನನ್ನ ಯಾವ ಕ್ಷಣದಲ್ಲೂ ಬಿಟ್ಕೊಟ್ಟಿಲ್ಲ. ಅತ್ತೆ ಅನ್ನೋದಕ್ಕಿಂತ ಅಮ್ಮ ಅಂತಾನೆ ಹೇಳಿ. ಅಮ್ಮ ಖಂಡಿತ. ಸೊ ನಮ್ಮಮ್ಮ ನನ್ನ ಯಾವ ಸಿಚುವೇಶನಲ್ಲೂ ಬಿಟ್ಕೊಟ್ಟಿಲ್ಲ. ನನ್ನ ಕೆಟ್ಟ ಸಿಚುವೇಶನಲ್ಲಿ ಅವರೇ ಬಂದು ನಾನು ಕೆಲವು ಸರಿ ಕೇಳಿ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಆಗಿದ್ದಾರೆ ನನಗೆ. ಇವತ್ತಿಗೂ ನಾನು ಎಲ್ಲೇ ಹೋಗಲಿ, ಯಾವುದೇ ಚಾನ್ಸ್ ಸಿಕ್ಕಿದ್ರು ಅಳಿಯನ್ನ ಹೊಗಳಿ ಇಡ್ತಾರೆ, ನನಗೆ ಶೈ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತಿದ್ರಿ,
ನಮಗೆ ಊಟಕ್ಕೂ ದುಡ್ಡಿರಲಿಲ್ಲ, ಕಷ್ಟಪಡ್ತಾ ಇದ್ವಿ ಅಂತ. ನಾನು ವರ್ಕೌಟ್ ಟೈಮಲ್ಲಿ 99% ವೆಜಿಟೇರಿಯನ್ನೇ. ವರ್ಕೌಟ್ ಮಾಡಬೇಕು, ಪ್ರೋಟೀನ್ ಬೇಕು ಅಂತೇಳಿ ಚಿಕನ್ ತಿಂತಾ ಇದ್ದೀನಿ. ಒಂದು ಟೈಮ್ ಬಂದಿತ್ತು, ಹೆಂಗಿತ್ತು ಅಂದರೆ ನನಗೆ ದೇವ್ರ ಹತ್ರ ಎಲ್ಲ ಒಂದಿಷ್ಟು ₹1 ₹2 ಆಮೇಲೆ ಅಷ್ಟಿಷ್ಟು ಕಷ್ಟಕ್ಕೆ ಅಂತ ಒಂದಿಷ್ಟು ದುಡ್ಡನ್ನ ಕೂಡಿಡ್ತಾ ಇದ್ವಿ ಗೊತ್ತಾ. ಅದನ್ನೆಲ್ಲ ಆಯ್ಕೊಂಡು ಹೋಗಿ 1 kg ಚಿಕನ್ ತಗೊಂಡು ಆ 1 kg ಚಿಕನ್ನ ಡಿವೈಡ್ ಮಾಡ್ತಿದ್ವಿ. ಇವತ್ತಿಷ್ಟೇ ತಿನ್ಬೇಕು, ಇವತ್ತಿಷ್ಟೇ ತಿನ್ಬೇಕು ಅಂತ. 1 ಪೀಸ್ ಎಕ್ಸ್ಟ್ರಾ ತಿಂದ್ರು ನಿಂಗೆ ನೋಡೋರು ನನ್ನ, ಅಯ್ಯೋ ಇರಲ್ವಲ್ಲ ಅಂತ ಹೇಳಿ. ಬಟ್ ಅದನ್ನೆಲ್ಲ ದಾಟ್ಕೊಂಡ್ಬಂದು ನೀವಿಬ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಇವರು ಮಾತಾಡ್ಕೊಂಡ್ವಿ. ಆಲ್ಮೋಸ್ಟ್ ಇದನ್ನೆಲ್ಲ ನಾವು ದಾಟ್ಕೊಂಡೇ ಬಂದಿರೋದು. ಚೆನ್ನಾಗಿರ್ತೀರ ಅಂಡ್ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಶಶಿ, ಲಾವಣ್ಯ ಅವರೇ, ಬೈಕ್ ಇಲ್ಲಿ ನೀವು ಗಿಫ್ಟ್ ಕೊಟ್ಟಿದ್ದೀರಾ. ಇಲ್ಲೇ ನೀವು ಫಸ್ಟ್ ಜೊತೆಗೆ ಕೂತ್ಕೊಂಡು ಒಂದು ಫೋಟೋ ಸೆಲ್ಫಿ ತಗೋಬೇಕು ಅಂತ ನಮ್ಗೆ ಆಸೆ. ಇದನ್ನ ಇನ್ನೊಂದು ಸ್ಪೆಷಲ್ ಮಾಡ್ಲಾ, ಫೋಟೋ ನಾನು ತೆಗಿತೀನಿ. ಸ್ವೀಟ್. ನಿಜವಾಗ್ಲೂ ಶಶಿ ಅಂಡ್ ಲಾವಣ್ಯ, ನಿಮ್ಮ ಲೈಫಲ್ಲಿ ನಡೆದಿರುವಂತ ದಿ ಬೆಸ್ಟ್ ಮೂಮೆಂಟ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕ್ಷಾತ್ ಮರಿ ಟೈಗರ್ ಇಲ್ಲಿ ಬಂದು ನಿಮ್ಮ ಫೋಟೋನೆಲ್ಲ ತೆಗೆದು ನಿಮ್ಮ ಈ ಒಂದು ಮೂಮೆಂಟ್ ನ ತುಂಬಾ ಸ್ಪೆಷಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನೋದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೊಸ ಸೆಟ್ ಅಲ್ಲಿ ಇನ್ನೊಂದು ಸಿಹಿ ಸುದ್ದಿ ಇದೆ. ಏನ್ ಶ್ವೇತೋದು? ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಅಭಿನಯದ ಫೈಟರ್ ಚಿತ್ರ ಆಲ್ರೆಡಿ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಫೈಟರ್ಗೆ ಸಾಥ್ ಕೊಟ್ಟಂತ ಕ್ಯಾಪ್ಟನ್ ಡೈರೆಕ್ಟರ್ ನೂತನ್ ಉಮೇಶ್ ಅವರು ಹಾಗೂ ನಾಯಕ ನಟಿ ಲೇಖಾ ಚಂದ್ರ ಅವರು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನೂತನ್ ಉಮೇಶ್ ಹಾಗೂ ಲೇಖಾ ಚಂದ್ರ. I wanna follow you, follow you, follow you, follow you. I wanna follow you, follow you, follow you, follow you. I wanna follow you, follow you, follow you, follow you. ನೋಡಿದ್ರ ಹೆಣ್ಮಕ್ಳನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ನಿಮ್ ಕಡೆಯಿಂದ. ಅದು ಕೋಡ್ ಬಂದ್ರ? ಹೌದು, ಇನ್ನೇನ್ ಮತ್ತೆ ನನ್ ಡ್ಯಾನ್ಸ್ ನೋಡಿ ಮನಸ್ಸೋತ್ ಓಡ್ ಬರ್ಲಿಲ್ವಾ? ದೇವ್ರಾಣೆ ಇಲ್ಲ. ಅವ್ರು ಮಾಡ್ಬೇಕಾರೆ ಡ್ಯಾನ್ಸ್ ನೀನ್ ಮಾಡಿದ್ರೆ ಹೌದಾ? ಈಗ ಮ್ಯೂಸಿಕ್ ಹಾಕಿದ್ರೆ ಇವರಿಬ್ರು ಮಾಡ್ತಾರಲ್ವಾ, ಒಂದ್ಸಲ ಮ್ಯೂಸಿಕ್ ಪ್ಲೇ ಮಾಡಿ ಪ್ಲೀಸ್. ನೋಡಿದ್ರ, ಪ್ರೀತಿಯಿಂದ ಡಾನ್ಸ್ ಮಾಡೋದು ಅಂದ್ರೆ ಹೀಗೆ ಹೆಣ್ಮಕ್ಳನ್ನ ನೀಟಾಗಿ ಗ್ರೌಂಡ್ ಮಾಡಿಸ್ಬೇಕು ಅಲ್ವಾ ಪ್ರೇಮ್? ಫೈಟರ್ ಸಿನಿಮಾ ಆಲ್ರೆಡಿ ಸಕ್ಸಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಹೊರಗಡೆ ರೆಸ್ಪಾನ್ಸ್ ಹೇಗಿದೆ ಸರ್ ಹೇಳಿ? ಪಾಸಿಟಿವ್ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ಬರ್ತಾ ಇದೆ. ಪ್ರೇಕ್ಷಕರು ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ಅದ್ರ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಕುರಿ ಪ್ರತಾಪ್ ಅವರು ಬರ್ತಾರೆ. ಆ ಸೀನ್ಸ್ಗಳು ಮಾತ್ರ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ವಿಜಿಲ್ಸ್ಗಳು. ಈಗಿರೋ ಫ್ಯಾನ್ಸು ಎಸ್ಪೆಷಲಿ ಇವ್ರದ್ದು ಮತ್ತು ಗಿರಿಜಮ್ಮ ಅವ್ರ ಕಾಂಬಿನೇಷನ್ನು ಸಿನಿಮಾದಲ್ಲಿ ತುಂಬಾ ಹೈಲೈಟ್ ಆಗಿದೆ. ಅದೇ ಥರ ನಮ್ಮ ಹೀರೋ ಸರ್ ಜೊತೆಯಲ್ಲಿ ಮಾಡ್ತಕ್ಕಂಥ ಕೆಲವು ಸೀನ್ಸ್ಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರಲ್ಲ. ಸೊ ನಮ್ಮ ಫೈಟರ್ ಸಿನಿಮಾನ ಹೋಗಿ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಓಕೆ, ಈಗ ನಮ್ಮ ಜೋಡಿ ನಂಬರ್ 1 ವೇದಿಕೆಗೆ ಬಂದಿದ್ದೀರಾ. ಹೇಗೆ ಅನಿಸ್ತದೆ? ಎಷ್ಟು ಖುಷಿ ಇದೆ ನಿಮಗೆ? ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾವ್ ಇಲ್ಲಿಗೆ ಬಂದಿದ್ದೀವಿ. ಅಂಡ್ ತುಂಬಾ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಜೋಡಿ ನಂಬರ್ 1 ಇದು ಸೀಸನ್ 2 ನಡೀತಾ ಇದೆ. ಅಂಡ್ ಎಲ್ಲರೂ ಎಲ್ಲಿ ನೋಡಿದ್ರು ಜೋಡಿಗಳೇ ಕಾಣ್ತಾ ಇದಾರೆ. ಇಲ್ಲಿ ನೀವೆಲ್ಲ ಮ್ಯಾರಿಡ್ ಎಲ್ಲ ಮಾಡಿರೋದೇ ಜೋಡಿಗಳಿಗೆ. ಸದ್ಯಕ್ಕೆ ನಾನು ಸಿಂಗಲ್. ಈಗ ಅವ್ರನ್ನೇನ್ ಬೇರೆ ಮಾಡ್ಬಿಟ್ಟು ಬೇರೆ ಶೋ ಮಾಡಕ್ ಆಯ್ತದ? ಇಲ್ಲ, ನಾನು ಸಿಂಗಲ್ ಅಂತ ನಿಮಗೆ ಹಿಂಟ್ ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ನಮ್ಮ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನೀವು ಇಲ್ಲೇ ಕೂತ್ಕೊಂಡು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಹಾಗೆ ನಿಮ್ಮ ಚಿತ್ರದ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಿರುವಂತಹ ಮುಂದಿನ ಜೋಡಿ, ಲೆಟ್ಸ್ ವೆಲ್ಕಮ್ ದಾಂಪತ್ಯದ ಅನುಭವಿ ಜೋಡಿ ರಮೇಶ್ ಪಂಡಿತ್ ಸರ್ ಹಾಗೂ ಅವರ ಶ್ರೀಮತಿ ಸುನೇತ್ರಾ ಪಂಡಿತ್ ಮೇಡಮ್. ಜೋರಾಗಿ ಮಳೆ ಸುರಿದು ಮಳೆ ಹನಿಯು ಮುತ್ತಾಗಿ ಮುತ್ತಿನ
ಮಂಟಪದಿ ರತಿಯ ಮೂರ್ತಿ ಮಾರಾತ ಸುಕುಮಾರ ಹೂಬಾಣ ಹೊಡೆದಾನೋ ಸುರಲೋಕವು ಸುರಿದು ಮನದ ಪೂರ್ತಿ ಏನಿದು ಎಂಥ ಬೆರಗ ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ ಏನಿದು ಎಂಥ ಬೆರಗ. ನೀನು ಈ ತರ ಕ್ಯಾರೆಕ್ಟರ್ಗೆ ನಾನು ಹಿಂಗೆ ಬಿದ್ದಿದ್ದು. ಎಲ್ಲಿ ಬಿದ್ದಿದ್ದೀರಾ ಇನ್ನು? ಕೂತ್ಕೋ, ವಯಸ್ಸಿಗೆ ತಕ್ಕಂತ ಚೇರಿದೆ. ನಮ್ಮ ಥಿಯೇಟರ್ ಡೇಸ್ ನೆನಪು ಮಾಡುವಂತ ಚೇರ್ಗಳು, ಹಿಂದೆ ಪರದೆಗಳು, ನಿಜವಾಗ್ಲೂ ಈ ಕಲಾಕ್ಷೇತ್ರದ ಕರೆಕ್ಟ್. ಮತ್ತೆ ನಮ್ಮ ರಂಗಭೂಮಿಯ ನೆನಪಿಗೆ ಬಂದ್ಬಿಟ್ವಿ ಅಲ್ಲ. ಎಸ್. ಸುನು 1992-93 ಇರ್ಬೋದಾ? 93. ನಾನು ನಿನ್ನ ನೋಡಿದ್ದು ಕಲಾಕ್ಷೇತ್ರದಲ್ಲಿ ಹುಚ್ಚೇರಿ ಹೆಸರಿನ ಪ್ರಸಂಗ ಅಂತ ಒಂದು ನಾಟಕ. ಯಾರಪ್ಪ ಇದು? ಥಿಯೇಟರ್ಗೆ ಹೊಸ ಆರ್ಟಿಸ್ಟು ಎಂಟ್ರಿ, ಭರ್ಜರಿ ನಟಿ ಅಂತ ಅನ್ಸಿತ್ತು ಫಸ್ಟ್. ಜಾಸ್ತಿ ಮೆರಿಬೇಡ. ಭರ್ಜರಿ ಅಂದ್ರೆ ಸೈಜ್ ಅಲ್ಲ, ಅದು ನಿನ್ನ ವ್ಯಕ್ತಿಗತವಾದ ಅಭಿಪ್ರಾಯ, ನಾನೇನು ಮಾಡಲ್ಲ. ಒಳ್ಳೆ ನಟಿ ಅನಿಸ್ತು. ಆಮೇಲೆ ನಿಮ್ಮ ಪ್ರಯೋಗರಂಗ ತಂಡಕ್ಕೆ ಒಂದೆರಡು ನಾಟಕಗಳಲ್ಲಿ ಆಕ್ಟ್ ಮಾಡಿದೆ. ನನ್ನ ಬಗ್ಗೆ ನಿನಗೊಂಚೂರು ಇಂಪ್ರೆಸ್ ಆಯ್ತು, ನಿನ್ನ ಬಗ್ಗೆ ನನಗೂ ಒಂಚೂರು ಇಂಪ್ರೆಸ್ ಆಯ್ತು. ತದನಂತರದಲ್ಲಿ ನಾನೇ ನೇರವಾಗಿ ಕೇಳಿದೆ, ನೀನೇನು ಕರ್ಕೊಂಡು ನನ್ನ ಫ್ರೆಂಡ್ಸ್ ಮುಂದೆ ನಿಲ್ಲಿಸಿ, ಇವಳಪ್ಪ ನನ್ನ ಮದುವೆ ಆಗೋ ಹುಡುಗಿ ಅಂದೆ. ಅವಾಗ ನಿನ್ನ ಸ್ವಲ್ಪ ಬೇಸರ ಆಯಿತು. ಆಮೇಲೆ ನಂದೆ, ನಮ್ಮ ಮನೆಯಲ್ಲಿ ಒಪ್ಪಲ್ಲ, ನಿಮಗೆ ಗೌರ್ಮೆಂಟ್ ಕೆಲಸ ಇಲ್ಲ, ಸಂಪಾದನೆ ಇಲ್ಲ, ಆದರೂ ನಮ್ಮ ಅಪ್ಪನ ನನ್ನ ಮಾತು ಕೇಳಿ ಅಂದೆ. ನಿನ್ನ ಮೇಲೆ ಇಷ್ಟ ಆಯ್ತು, ಹೋಗಿ ಧೈರ್ಯವಾಗಿ ಕೇಳಿದೆ, ನಿಮ್ಮ ಅಪ್ಪನೂ ಒಪ್ಪಿದ್ರು. ಆಗ ನನ್ನ ಬದುಕಿನ ಶೈಲಿ ಬೇರೆ ಥರನೇ ಇತ್ತು. ಹೌದು. ಬೆಳಿಗ್ಗೆ ಮನೆ ಬಿಟ್ಟು ಆಚೆ ಹೋದ್ರೆ ರಿಹರ್ಸಲ್ ಒಂದು 11:30-12 ಗಂಟೆಗೆ ಬರ್ತಿದ್ದೆ. ಅಂದರೆ ನಿನಗೆ ಮುಂಚೆ ನಾವು ಹೊರಗೆ ಹೋಗೋದು ಗೊತ್ತಾಗ್ತಿರಲಿಲ್ಲ, ಹೊರಗೆ ಬರೋದು ಗೊತ್ತಾಗ್ತಿರಲಿಲ್ಲ. ನಿನ್ನ ಮದುವೆ ಆದಮೇಲೆ ಅಷ್ಟೊತ್ತಿಗೆ ನಾನು ಚಾಮರಾಜಪೇಟೆ ಮನೆ ಬಿಡೋ ಪರಿಸ್ಥಿತಿ ಬಂದ್ಬಿಟ್ಟು ಲಕ್ಷ್ಮೀಪುರಕ್ಕೆ ಬಂದೆ. ಸಿಂಗಲ್ ರೂಮು, ಮದುವೆ ಆಗಿದೆ, ನಾನು, ನಮ್ಮಮ್ಮ, ನೀನು. ಸ್ವಲ್ಪ ಕಷ್ಟ ಕಾಲದಲ್ಲಿ ನೀನು ನನ್ನ ಕೈ ಜೋಡಿಸಿದ್ವಿ, ಸ್ವಲ್ಪ ಏನು ತುಂಬಾನೇ ಕೈ ಜೋಡಿಸಿದ್ಯಾ. ಆಮೇಲೆ ಕೆಂಗೇರಿ ಉಪನಗರಕ್ಕೆ ಶಿಫ್ಟ್ ಆದೆ, ಡಬಲ್ ಬೆಡ್ರೂಮ್ ಆಯಿತು, ನಿನಗೆ ಜವಾಬ್ದಾರಿನೂ ಡಬಲ್ ಆಯಿತು. ನಮ್ಮಮ್ಮ ಜೊತೆ ನಮ್ಮ ಅಜ್ಜಿನೂ ಬಂದು, ಇಬ್ಬರು ಬೆಡ್ ರಿಡನ್, ಇಬ್ಬರು ಸೇವೆನೂ ಮಾಡಿದ್ಯಾ. ತುಂಬ ಕನಸುಗಳನ್ನ ಕಟ್ಕೊಂಡಂತಹ ಹುಡುಗಿ ನೀನು. ಮದುವೆ ಆದಾಗ 15 ವರ್ಷ, ನಾನು 35, ನೀನು ಡಬ್ಬಲ್ ಆಗೋಗಿತ್ತು. ಮಕ್ಕಳು ಕಳ್ಳ ಅಂತ ಬೇರೆ ಕರೆಯೋರು. ನಿನ್ನ ಜರ್ನಿ ಶುರುವಾಯ್ತಲ್ಲ, ನನಗೆ ಸಿಗ್ತಾ ಇದ್ದಿದ್ದು 100 ರೂಪಾಯಿ, 150 ರೂಪಾಯಿ ಪರ್ ಡೇ. ಯಾವುದೋ 1-2 ಸಿನಿಮಾ ಏನ್ರಿ ಪೇಮೆಂಟ್ ಬೇರೆ ಕೇಳ್ತೀರಾ ಅಂತಲೂ ಅಂದಿದ್ರು ದೋಸ್ ಡೇಸ್. ಅಂತ ಸಮಯದಲ್ಲಿ ನೀನು ಬಂದು ನನ್ನ ಕೈ ಹಿಡ್ದೆ. ಮದುವೆಗೆ ಮುಂಚೆ ನೀನು ಹೇಳಿದೆ, ನಿಮ್ಮ ಸಂಪಾದನೆ ನಿಮ್ದು, ನನ್ನ ಸಂಪಾದನೆ ನಂದು. ಹೌದು. ನನ್ನ ಸಂಪಾದನೆ ಜಾಸ್ತಿ, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಬೇಕು ಅಂತ ಹೇಳಿದೆ. ಅಂತಿದ್ದೀವಿ, ಇವತ್ತು ಹಂಗೆ ಇದೀವಿ. ನಾನು ಹೆಂಗ್ ಬಂದೆ ಅಂತ ನೀನು ಕೇಳಿಲ್ಲ, ನೀನು ಹೆಂಗ್ ಬಂದೆ ಅಂತ ನಾನು ಕೇಳಿದೆ. ಇಬ್ರು ಸಪ್ರೇಟ್ ಆಗಿ ಬಂದಿದ್ದು ಟುಡೇ. ಆ ಥರದಲ್ಲಿ ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. 19 ವರ್ಷದ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟೆ. ಒಂದ್ ಕಡೆ ಹನಿಮೂನ್ ಕರ್ಕೊಂಡೋಗಾಗ್ಲಿಲ್ಲ, ಬಹಳ ಕಷ್ಟದ ದಿನಗಳು. ಆದ್ರೂ ತಡ್ಕೊಂಡು ಎಲ್ಲ ಸಹಿಸ್ಕೊಂಡು ನನ್ನ ಜೊತೆಲಿದ್ದಾಳೆ. ಹೆಂಗ್ ಸಾಧ್ಯ ಪಾಪ? ಈಗ ಏನಾದ್ರು ಮಾಡೋಣ ಅಂದ್ರೆ ಮಗಳು ದೊಡ್ಡೋಳು, ಮದುವೆ ಜವಾಬ್ದಾರಿ, ಅದಕ್ಕೂ ದುಡ್ಡು ಹೊಂದಿಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿನ್ನ ಕನಸುಗಳ ಸಮಯದಲ್ಲಿ ಕನಸುಗಳನ್ನ ಈಡೇರಿಸಲಾಗದಂತಹ ಗಂಡ ನಿನಗೆ ಸಿಗ್ದಂತ ನಾನಂತೀನಿ. ನೀನೇನಂತಿ? ಏನ್ ಮಾಡಕ್ಕಾಗಲ್ಲ, ಎಲ್ರಿಗೂ ಎಲ್ಲಾ ಸಿಗತ್ತೆ ಜೀವನದಲ್ಲಿ ಅಂತ ಹೇಳಕ್ ಆಗೋದಿಲ್ಲ. ಯೂಶಲಿ ಗಂಡು ಮಕ್ಕಳು ಈ ಸರ್ಪ್ರೈಸ್ ಕೊಡೋದು, ಗಿಫ್ಟ್ಗಳು ಕೊಡೋದು, ಅಥವಾ ಎಲ್ಲಿಗೋ ಕರ್ಕೊಂಡು ಹೋಗೋದು, ಪ್ಲಾನ್ ಮಾಡೋದು, ಇದೆಲ್ಲ ತುಂಬಾ ಸ್ವಲ್ಪ ಕಮ್ಮಿನೇ. ಆದ್ರೆ ಪಂಡಿತ್ ಅಂತೂ ಆ ವಿಷಯದಲ್ಲಿ ಝೀರೋ. ನಾನು ಅಡ್ಗೆ ಮನೇಲಿ ಏನೋ ತಿಂಡಿ ಮಾಡ್ತಾ ಇದ್ರೆ ಮನೆಯಿಂದ ಆಚೆ ಹೋಗೋರು, ಸರಿ ಅಂತ ನಾವು ಹಿಂಗ ಆಚೆ ಬಂದ್ ನೋಡಿದ್ರೆ ಇಲ್ಲ ಪಾರ್ಟಿ. ಎಲ್ಲೋದ್ರು ರಾತ್ರಿ ಮನೆಗ್ ಬಂದ್ಮೇಲೆ, ಅಲ್ಲ ಹೋಗೋವಾಗ ಬಾಯಿ ಹೇಳಕ್ ಆಗ್ಲಿಲ್ವಾ ಅಂತ ಕೇಳಿದ್ರೆ, ಯಾಕೆ ನಾನು ಹೋಗಿದ್ ನೋಡ್ಲಿಲ್ವಾ, ಹೋಗ್ತಾ ಇದ್ದೀನಿ ಅಂತ ತಾನೇ ಅರ್ಥ. ಅದು ನನ್ಗೆ ಕಲ್ಚರ್ ಶಾಕು, ಜೀವನ ಶಾಕು, ಎಲ್ಲ ಶಾಕು. ಯಾಕಂದ್ರೆ ನಮ್ಮಪ್ಪ ಟ್ರೈನು ಅಲ್ಲಿ ಸ್ಟೇಷನ್ ಕಾಣಿಸತ್ತೆ ಅನ್ನೋ ತನಕ ಕೂಡ ನಮ್ಗೆ ಹಿಂಗ್ ಟಾಟಾ ಮಾಡೋರು ನಮ್ಮಪ್ಪ. ಈ ಪಾರ್ಟಿ ಬಾಯಿ ಕೂಡ ಹೇಳಿಲ್ವಲ್ಲ ನನ್ಗೆ ಅಂತ ಐ ವಾಸ್ ಲೈಕ್, ಏನಾಗಿತ್ತು ನನ್ನ ಜೀವನ ಅಂತ. ಆದ್ರೆ ಇವತ್ತು ಹೆಂಗಾಗಿದೆ ಕತೆ ಅಂತಂದ್ರೆ, 40 ಸತಿ ಬಾಯಿ ಹೇಳ್ತಾರೆ. ಪ್ರತಿ ದಿನ ಹೋಗೋವಾಗ ಹಿ ಹಗ್ಸ್ ಮೀ, ಹಿ ಕಿಸಸ್ ಮೀ. ರಾತ್ರಿ ಮಲಗೋವಾಗ ನನ್ನೊಬ್ಳಿಗೆ ಅಲ್ಲ, ನಮ್ಮ ಅಪ್ಪ ಅಮ್ಮನ ರೂಮ್ಗೆ ಹೋಗಿ ಅವ್ರಿಬ್ರಿಗೂ ಗುಡ್ ನೈಟ್ ಹೇಳ್ತಾರೆ, ಅವ್ರಿಬ್ರಿಗೂ ನಮಸ್ಕಾರ ಮಾಡ್ತಾರೆ. ನನ್ನ ಮಗಳ ರೂಮ್ಗೆ ಹೋಗ್ತಾರೆ, ಅವಳು ಕಿಸ್ ಮಾಡ್ತಾರೆ, ಅವಳಿಗೆ ಹಗ್ ಮಾಡ್ತಾರೆ. ನನ್ನ ರೂಮ್ಗೆ ಬರ್ತಾರೆ, ಮಲ್ಗೋಕ್ ಮುಂಚೆ ನನ್ನ ಹಗ್ ಮಾಡ್ತಾರೆ, ಕಿಸ್ ಮಾಡ್ತಾರೆ. ನಾನು ಕೋಪ ಮಾಡ್ಕೊಂಡಿರಲಿ, ಜಗಳಾಗ್ಲಿ, ಏನಾಗಿರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎವ್ರಿಥಿಂಗ್, ಹಿ ಕಮ್ಸ್, ಹಿ ಹಗ್ಸ್, ಹಿ ಕಿಸಸ್ ಅಂಡ್ ಹಿ ಪುಟ್ಸ್ ಮೀ ಆಫ್ ಟು ಸ್ಲೀಪ್ ಅಂಡ್ ಹಿ ಗೋಸ್. ನಾನು ಯಾವತ್ತೋ ಒಂದಿನ ಶೂಟಿಂಗ್ ಇಂದಪ್ಪ ಕಾಲ್ ನೋವು ಅಂದಾಗ ಪಂಡಿತ್ತು ವಿತೌಟ್ ಎನಿ ಹೆಸಿಟೇಷನ್, ವಿತೌಟ್ ಇವನ್ ಥಿಂಕಿಂಗ್, ವಿತೌಟ್ ಇವನ್ ಆಸ್ಕಿಂಗ್ ಬಂದು ನಾನು ಕಾಲ್ ಓದ್ತಾರೆ. ಆಮೇಲೆ ಇದಕ್ಕಿಂತ ಕಂಫರ್ಟ್
ಇನ್ನೇನ್ ಬೇಕು? ಯಾವ ರೋಸ್ ಕೊಡೋದ್ರಲ್ಲೂ ಇರಲ್ಲ, ಯಾವ ಗಿಫ್ಟ್ ಕೊಡೋದ್ರಲ್ಲೂ ಇರಲ್ಲ. ತುಂಬಾ ಚಿಕ್ಕವಳು ನಾನು, 19 ವರ್ಷ. ಒಂದೇ ಮಾತು ಹೇಳಿದವರು ಅಂದ್ರೆ ಇಟ್ ಇಸ್ ಸಚ್ ಅ ನೈಸ್ ಥಾಟ್ ಅಂತ ಅನಿಸ್ತು. ಸುನು, ನೀನ್ ತುಂಬಾ ಚಿಕ್ಕ ಹುಡುಗಿ, ಜೀವನದಲ್ಲಿ ತುಂಬಾ ಜನಗಳನ್ನ ಮೀಟ್ ಮಾಡ್ತೀಯಾ, ತುಂಬಾ ಹುಡುಗರನ್ನ ಎದುರಿಸ್ತೀಯಾ. ಯಾವ್ದೋ ಹುಡುಗನ್ ನೋಡಿ ನಾನು ಇವ್ನ ಮದ್ವೆ ಆಗ್ಬೇಕಾಗಿತ್ತಲ್ಲ, ಇವ್ನ್ ನನ್ ಗಂಡ ಆಗ್ಬೋದಾಯ್ತಲ್ಲ ಅಂತ ಅನ್ಸಿ ನೀನ್ ಇಫ್ ಯು ಫಾಲ್ ಇನ್ ಲವ್, ಪ್ಲೀಸ್ ನಿನ್ ಕೈ ಮುಗಿದು ಕೇಳ್ಕೊತೀನಿ, ಯಾರ ಹತ್ರನೂ ಶೇರ್ ಮಾಡಬೇಡ, ಫಸ್ಟ್ ಬಂದು ನನಗೆ ಹೇಳು. ನಿನ್ ಬೇಕಾದ್ರೆ ನಿಂತು ನಾನೇ ಮದುವೆ ಮಾಡ್ತೀನಿ, ಯಾಕಂದ್ರೆ ನೀನ್ ತುಂಬಾ ಚಿಕ್ಕ ಹುಡುಗಿ ಅಂತ. ನನ್ ಮಗನ್ ಹಂಗೆ ಹೇಳ್ಬಿಟ್ಟು ಯಾರು ನೋಡ್ದೆ ಇರಂಗ್ ಮಾಡ್ಬಿಟ್ರು. ಅವ್ರ ಎಕ್ಸ್ಪೀರಿಯನ್ಸ್ 35 ವರ್ಷದವ್ರಿಗೆ ಏನ್ ಮಾತಾಡಬೇಕು ಅದನ್ನ ಆಡಿದ್ದಾರೆ. 19 ವರ್ಷದ ಹುಡುಗಿ ಏನು ಕಲಿಬೇಕು ಅದನ್ನ ನಾನು ಕಲ್ತಿದ್ದೀನಿ. ಆಮೇಲೆ ರಿಸೆಪ್ಷನ್ ಆದ ತಕ್ಷಣನೇ ಕಾಲುಂಗ್ರ ಕಳೆದು ಅದಕ್ಕೊಂದು 12 ಗಂಟೆ ತನಕ ಟೈಮ್ ವೇಸ್ಟ್ ಮಾಡಿದ್ವಿ, ಕಾಲುಂಗ್ರ ಹುಡುಕ್ತಾ ಇದ್ವಿ. ಆದ್ರೂ ಇವತ್ತುವರೆಗೂ ನನಗೆ ಒಂದು ಕಾಲುಂಗ್ರ ಕೊಡಿಸಿಲ್ಲ ಅಂತ ನೀನು ಮಾತಾಡಿಲ್ಲ. ಅಫ್ಕೋರ್ಸ್ ನೀನು ಕುತ್ತಿಗೆಯಲ್ಲಿ ಕಟ್ಟಿರೋ ತಾಳಿಯ 2 ತುಂಡು ಬಿಟ್ಟರೆ ಇನ್ಯಾವ ಚಿನ್ನನೂ ನಾನು ನಿನಗೆ ಕೊಟ್ಟಿಲ್ಲ ಬಿಡು. ಅಲ್ಲ, ಯಾವ ಚಿನ್ನ ನೀವು ಕೊಟ್ಟಿಲ್ಲ. ಬಹುಶಃ ಇಲ್ಲಿರೋ ಹೆಣ್ಮಕ್ಳು ಅಥವಾ ನಮ್ಮ ಬೀಗರು ಅಥವಾ ಗೆಸ್ಟ್ಗಳು ನಂಬ್ತಾರೋ ಇಲ್ವೋ, ಇಲ್ಲಿ ತನಕ ನನ್ನ ಹತ್ರ ಚಿನ್ನನೇ ಇಲ್ಲ. ಐ ಹ್ಯಾವ್ ನೋ ಗೋಲ್ಡ್ ವಿತ್ ಮೀ. ಬಟ್ ಇಷ್ಟಾಗಿ ಕನ್ಫೆಷನ್ ಎಲ್ಲ ಮಾಡ್ಕೊಂಡಾಯ್ತು, ನಿನಗೊಂದು ಗಿಫ್ಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊ. जियो बेटा. ನನಗಂತೂ ಒಂದು ಒಳ್ಳೆ ಮಗಳನ್ನ ಕೊಟ್ಟಿದ್ಯಾ, ಒಳ್ಳೆ ಬದುಕನ್ನು ಕೊಟ್ಟಿದ್ಯಾ. ಅಪ್ಪ ಅಮ್ಮ ಇಲ್ದಿರೋಂಗೆ ನಿಮ್ಮ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ ಅವರು, ಅನಂತ ತಾನಂತ ಬಂದಿರಲಿ. ಅಂದರೆ ಬರೀ ಅವ್ರು ಕನ್ಫೆಸ್ ಮಾಡ್ಕೊಂಡ್ರು ನಾನೇನು ಕೊಡಿಸಿಲ್ಲ ನಿಂಗೆ ಏನೂ ಮಾಡಿಲ್ಲ ಅಂತ. ಖಂಡಿತವಾಗ್ಲೂ ಹೌದು, ನಂಗೆ ಏನು ಕೊಡಿಸಿಲ್ಲ. ಚಿನ್ನ ಅಂತೂ ಇಲ್ವೇ ಇಲ್ಲ, 0. ಬಹುಶಃ ಕಾಲುಂಗ್ರದಿಂದ ಶುರು ಆಗಿದೆ ಚಿನ್ನ ಮೇಡಮ್. ಕನ್ಫೆಷನ್ ಅಂತ ಒಂದೇ ಒಂದು ತಪ್ಪು ಮಾಡಿದ್ವಿ ನಾವು. ಮದುವೆ ಆಗಿ ಕರೆಕ್ಟಾಗಿ 1 ತಿಂಗಳಲ್ಲೇ ನಾನು ಪ್ರೆಗ್ನೆಂಟ್ ಆದೆ. ತುಂಬಾ ಕಷ್ಟ ಆಯಿತು ನಮಗೆ. ಬ್ಯಾಡ್ ಡೇಸ್ ಅನ್ನೋದಕ್ಕೆ ಲರ್ನಿಂಗ್ ಡೇಸ್ ಅಂತ ಹೇಳ್ಬೋದು. ಆವಾಗ ನಾನು ಕ್ಯಾರಿಂಗು 19 ಇಯರ್ಸು, ದುಡ್ಡಿಲ್ಲ ನಮ್ಮ ಹತ್ರ, ಆಗತ್ತೋ ಇಲ್ವೋ ಮಗುನ ಅದು. ಸೊ ನಾವಿಬ್ರು ಕೂತ್ಕೊಂಡು ಡಿಸೈಡ್ ಮಾಡಿ ವಿಲ್ ಅಬಾರ್ಟ್ ಇಟ್, ತೆಗೆಸ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇದ್ರ ಹಿಂದೆ ಒಂದು ಸಣ್ಣ ಕತೆ ಇತ್ತು. ಇವಳು ಪ್ರೆಗ್ನೆಂಟ್ ಅಂತ ಆಚೆ ಕರ್ಕೊಂಡು ಹೋಗ್ತಿದ್ನಲ್ಲ ಊಟಕ್ಕೆ, ಇವರ ಬ್ರದರು ಮತ್ತೆ ಸಿಸ್ಟರ್ ಇಬ್ರು ಬಂದ್ರು ನಮ್ಮ ಜೊತೆ ಊಟಕ್ಕೆ ಹೋಗೋಣ ಅಂತ. ಹಿಂಗೆ ಹೋಗ್ತೀವಲ್ಲ, ಒಂದು ನಿಮಿಷ ಅಲ್ಲಿ ಒಬ್ರು ಮನೆ ಹೋಗ್ಬಿಟ್ಟು ಹೋಗೋಣ ಅಂದ್ರು. ಭವಿಷ್ಯ ಹೇಳ್ತಾರಂತೆ. ಬಂದು ನನ್ ಕೇಳಿದ್ರು, ರೀ ಭವಿಷ್ಯ ಹೇಳ್ತಾರಂತೆ, ನಾವು ಕೇಳಿಸ್ಕೊಳ್ಳೋಣ ಅಂತ ಹೋಗಿ ಮಾತಾಡಿದ್ವಿ. ಅವ್ರು ಒಂದೇ ಹೇಳಿದ್ರು, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಈ ಮಗುನ್ ಮಾತ್ರ ತೆಗೆಸ್ಬೇಡಿ ನೀವು. ಇದು ನಿಮ್ಮ ಜೀವನದಲ್ಲಿ ಬರುವಂತ ಒಂದು ಅದೃಷ್ಟ ದೇವತೆ. ಶೀ ಅಂತಾನೆ ಹೇಳಿದ್ರು ಆಕ್ಚುಲಿ ಅವರು ನಮ್ಗೆ, ಅವಳಿಲ್ದೆ ನಿಮ್ ಜಗತ್ತೇ ಇಲ್ಲ ಅಂತ. ನಾನು ಪಂಡಿತ್ ಯೋಚನೆ ಮಾಡಿದ್ವಿ, ಏನ್ ಮಾಡೋದು ಅಂತ. ಕಮ್ ಆನ್ ಲೆಟ್ ಅಸ್ ಫೇಸ್ ಇಟ್ ಅಂದ್ಬಿಟ್ಟು ಅವರು ಇಲ್ಲ ಬೇಡ ಅಂತ ಫೋನ್ ಮಾಡಿ ಡಾಕ್ಟರ್ಗೆ ಬೇಡ ಡಾಕ್ಟರ್. ಅದೇ ನಮ್ ಶ್ರೀಯಾ. ಇವತ್ತಿಗೆ ನಮ್ಮ ಶ್ರೀಯಾ ಪಂಡಿತ್ ಏನಿದ್ದಾಳೋ, ಸೊ ನಾನು ಮತ್ತೆ ಪಂಡಿತ್ತು ನಮ್ಮ ಶ್ರೀಯಂಗೆ ವೆರಿ ಸಾರಿ, ವಿ ಡಿಸೈಡೆಡ್ ಟು ಅಬೌಟ್ ಯು.
ಸೊ ಶ್ರೇಯಂಗೆ ನಾವಿಬ್ರು ಈ ವೇದಿಕೆಯಲ್ಲಿ ಕ್ಷಮಿಸ್ಬಿಡು ಮಗಳೇ, ಇಂಥ ಒಂದು ತಪ್ಪನ್ನ ಮಾಡಕ್ ಹೊರಟಿದ್ವಿ, ಏನೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಮಗುನ ಮಾತ್ರ ತೆಗ್ಸುವಂತಹ ಒಂದು ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಎಲ್ರಿಗೂ ಆ ಪುಣ್ಯ ಸಿಗಲ್ಲ. ಸೊ ವಿ ಆರ್ ವೆರಿ ಹ್ಯಾಪಿ, ಅಂದರೆ ಅಂಥ ಒಂದು ಮಗು ನಮಗೆ ಸಿಕ್ತಲ್ಲ ಅಂತ ಒಂದು ಸಂತೋಷ. ಆಮೇಲೆ ಇಷ್ಟೆಲ್ಲ ಆಯಿತು, ನಾನು ಪಂಡಿತ್ಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇಲ್ಲೇ ಇರಿ. ನಾನೆಲ್ಲ ವಿಸ್ಕಿ ಗ್ಲಾಸ್ ತರ್ತಾಳೆ ಅಂದರೆ ಕಾಫಿ ಗ್ಲಾಸ್ ತಂದೋಳು. ಪಂಡಿತ್ಗೆ ನಿಜವಾಗ್ಲೂ ಇಷ್ಟೊಂದು ಕಷ್ಟನೇ ಅಲ್ಲ ಪಟಾಯಿಸೋದು, ಒಂದು ಗ್ಲಾಸ್ ಟೀ ಕೊಟ್ಬಿಟ್ರೆ ಮುಗ್ದೋಯ್ತು. ಸೊ ಪಂಡಿತ್ಗೆ ನಾನಿವತ್ತು ನನ್ನ ಕೈಯಾರೆ ಟೀ ಮಾಡ್ಕೊಂಬಂದು ಟೀ ಪ್ಲಾಸ್ಕ್ ಒಂದು ಗಿಫ್ಟು. ಪಂಡಿತ್ ನಿಮಗಾಗಿ ಟೀ. ಥ್ಯಾಂಕ್ಸ್. ಯಾವತ್ತೂ ನಾನು ಐ ಲವ್ ಯು ಅಂತೆಲ್ಲ ಹೇಳೇ ಇಲ್ಲ ಪಂಡಿತ್ಗೆ. ಸೊ ಟೀ ಮಾತ್ರ ಅಲ್ಲ, ಇವತ್ತು ಇಷ್ಟು ಜನ ಮುಂದೆ ಝೀ ವೇದಿಕೆನಲ್ಲಿ ಪಂಡಿತ್ಗೆ ನಾನು ಪ್ರಪೋಸ್ ಮಾಡ್ತೀನಿ. ಪಂಡಿತ್, ಐ ಲವ್ ಯು. ನಾನು ಸಿಕ್ಕಾಪಟ್ಟೆ ಕಿರಿಕ್ ಪಾರ್ಟಿ ಅಂತ ಇಡೀ ಜಗತ್ತಿಗೆ ಗೊತ್ತು. ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಪ್ಲೀಸ್ ಯಾವತ್ತೋ ಕೋಪ ಮಾಡ್ಕೊಂಡು ನನ್ನ ಬಿಟ್ಟಂತ ಹೋಗ್ಬೇಡಿ. ಸೊ ಪ್ಲೀಸ್ ನನ್ನ ಜೊತೆಲೆ ಯಾವಾಗಲೂ ಹೀಗೆ ಇರಿ. ಎಸ್, ಐ ಲವ್ ಯು ಪಂಡಿತ್. ಏಯ್ ಮೀಟು ಮೀಟು. ಕುರಿ, ನಾನು ಶ್ವೇತಾ ಅಂತ ಕೇಳ್ತೀನಿ, ನೀನು ಯಾಕೆ ಅಳ್ತಾ ಇದೆಯಾ ಅದನ್ನು ಹೇಳು. ಯಾವುದೇ ಒಂದು ಕಪಲ್ನ ತೊಗೊಂಡ್ರೆ ಅವ್ರನ್ನ ನಾವು ಹೊರಗಿಂದ ನೋಡಿ ಜಡ್ಜ್ ಮಾಡ್ತೀವಿ. ಅಂದರೆ ಇವ್ರು ಹೀಗೆ, ಇವ್ರು ಯಾವಾಗಲೂ ನಗ್ನಾಗ್ತಾ ಇರ್ತಾರೆ, ಇವ್ರು ಹೀಗೆ ಬಿಂದಾಸ್ ಆಗಿರ್ತಾರೆ, ಹಾಗೆ ಹೀಗೆ ಅಂತ. ಫಾರ್ ಎಕ್ಸಾಂಪಲ್ ವಿನೋದ್ ಅವ್ರು ಕೂಡ ಹೇಳಿದ್ರು, ಅವ್ರು ದೊಡ್ಡ ಸ್ಟಾರ್ ನಟನ ಮಗ, ಅವ್ರ ಲೈಫಲ್ಲಿ ಎಷ್ಟೆಲ್ಲ ಕಷ್ಟಗಳು ಬಂತು. ಆ ಥರ ಪರದೆ ಮುಂದೆ ಒಂದಿರುತ್ತೆ, ಹಿಂದೆ ಒಂದಿರುತ್ತೆ. ಬಟ್ ಅದೆಲ್ಲವನ್ನ ಬದಿಗಿಟ್ಟು ಲಕ್ಷಾಂತರ ಜನರ ಮುಂದೆ ಹೆಂಡತಿ ಪಾದ ಪೂಜೆ ಮಾಡೋದಿದೆಯಲ್ಲ, ನಾಟ್ ಎ ಸ್ಮಾಲ್ ಥಿಂಗ್ ಅಟ್ ಆಲ್. ಎಲ್ಲರೂ ಮಾಡಲ್ಲ, ಇದು ಅಹಂ ಇರುತ್ತೆ. ನೋಡ್ತೀವಲ್ವಾ, ನಾವು ನೋಡ್ತಾನೆ ಇರ್ತೀವಿ, ನ್ಯೂಸಲ್ಲಿ ನೋಡ್ತೀವಿ, ಇನ್ನೊಂದು ಕಡೆ ನೋಡ್ತೀವಿ. ಐ ಡೋಂಟ್ ನೋ, ಇಟ್ ಜಸ್ಟ್ ಟಚ್ಡ್ ಮೈ ಹಾರ್ಟ್. ಎಲ್ಲರೂ ಮಾಡಲ್ಲ. ಪಂಡಿತ್ಗೆ ಒಂದು ಗಿಫ್ಟು ಆಯ್ತಾ, ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ. ಫ್ಯಾಮಿಲಿ ಶೋ ಅಂತಿದ್ರಲ್ಲ, ಸರಿಯಾಗಿ ಮಾಡಿದ್ರು. ಮಾಡ್ಬೇಕಮ್ಮ. ನನಗೆ ಅದನ್ನ ನೋಡ್ತಾ ನೋಡ್ತಾ ನಾನು ಜೋಡಿಯಾಗಿ ಇಲ್ಲಿ ಬರಬೇಕಾಗಿತ್ತು ಅಂತ ಅನ್ನಿಸ್ತು. ಇಲ್ಲಿ ಕೂತ್ಕೊಂಡ್ಬಿಟ್ನಲ್ಲ, ನನಗೆ ಅವಕಾಶ ಇಲ್ದಂಗೆ ಆಯ್ತಲ್ಲ ಅಂತ ಅನ್ನಿಸ್ತು. ರಿಯಲಿ ವೆರಿ ಟಚಿಂಗ್. ತುಂಬ ಅದು ಅವ್ರು ತುಂಬ ಅದಕ್ಕೇನು ಮುಖ್ಯತ್ವ ಅವ್ರೇನು ಕೊಟ್ಟಿಲ್ಲ, ಅಥವಾ ಅವ್ರು ಹಾಗೆ ಮಾಡೋವಾಗ ಅವ್ರು ಭಾಳ ಕ್ಯಾಶುವಲ್ ಆಗಿದ್ರು. ಸುನೇತ್ರಾನು ನಗ್ನಗ್ತಾ ಇದ್ರು, ಆದರೆ ನಮ್ಗೆ ಹಾಗೆ ಅನ್ನಿಸ್ಲಿಲ್ಲ. ಯಾರೂ ಮಾಡಲ್ಲ. ನೀವು ಒಂದು ಜೆಸ್ಚರಿಂದ ಇಡೀ ಎಲ್ಲ ಹೆಣ್ಮಕ್ಳ ಹೃದಯ ಕದ್ಬಿಟ್ರಿ. ಜಸ್ಟ್ ದಿಸ್ ಒನ್ ಜೆಸ್ಚರ್. ಮತ್ತು ನಿಮ್ಮ ಮಗಳಿಗೆ ನೀವು ಹೇಳಿದ್ದು ಮಾತ್ರ, ನಾನು ನಿಮ್ಮ ಮಗಳಾಗಿದ್ದರೆ ನಿಜವಾಗ್ಲೂ ಐ ಡೋಂಟ್ ನೋ, ಐ ವುಡ್ ಹವ್ ಬಿನ್ ಸೋ ಹ್ಯಾಪಿ ರಿಯಲಿ. ಥ್ಯಾಂಕ್ ಯು ಮ್ಯಾಮ್. ಸಂಸಾರ ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ನಾನು ಹೇಳೋದೇನಂದ್ರೆ, ಸುಂದರವಾದ ಸುಳ್ಳುಗಳು ಹೇಳ್ಕೊಂಡು ಒಬ್ರಿಗೊಬ್ರು ಪ್ರೀತಿನ ಬಿಟ್ಕೊಡ್ದೆ ಲೈಫ್ ಲಾಂಗ್ ಹಾಗೆ ನಡ್ಕೊಂಡು ಹೋಗ್ತಾ ಇರೋದೇ ಸಂಸಾರ, ಇನ್ನೇನು ಅಲ್ಲ. ಹುಡುಗಿಯರಿಗೆ ನಾವು ಅವ್ರಿಗೆ ಇಷ್ಟ ಆಗೋಂಗೆ ಪ್ರೀತಿ ಕೊಟ್ಬಿಟ್ರೆ ಸಾಕು. ತಾಯಿ ಆದವಳು 9 ತಿಂಗಳು ಹೊಟ್ಟೆಲ್ ಇಟ್ಕೊಂಡು ಸಾಕಿದ್ರೆ, ಹೆಂಡತಿ ಆದವಳು ಜೀವನ ಪೂರ್ತಿ ಎದೆ ಮೇಲೆ ಹೊತ್ಕೊಂಡು ಸಾಕ್ತಾಳೆ. ಯಾವ ಗಂಡಕ್ಕೆ ತಾನೆ ತನ್ನ ಹೆಂಡತಿಗೆ ಹೋಗಿ ನೀನ್ ಯಾರಾದ್ರೂ ಹುಡುಗ ಇಷ್ಟ ಆದ್ರೆ ಹೇಳು, ನಾನು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ ಅನ್ನೋದು ಇದೆಯಲ್ಲ, ದಟ್ಸ್ ಅಲ್ಟಿಮೇಟ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ವೇದಿಕೆ ಮೇಲೆ ಇರೋದು ನಮ್ಮ ಅದೃಷ್ಟ ಅನ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಅದೃಷ್ಟ ಸರ್. ಥ್ಯಾಂಕ್ ಯು. 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 ಥ
ನಿಶಾ ಅವರೇ, ಈ ದಂಪತಿಗಳನ್ನ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ಆ್ಯಕ್ಚುಲಿ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಈಗಲೂ ನನಗೆ ಇಲ್ಲಿ ಒಂಥರ ಭಾರ ಅನಿಸ್ತಾ ಇದೆ. ಆ ಒಂದು ಕ್ಷಣ ಇದೆ ಅಲ್ಲ, ಅದು ಆ್ಯಕ್ಚುಲಿ ನ್ಯಾಷನಲ್ ಟಿವಿಯಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಎಸ್, ಆ ಒಂದು ಅದಕ್ಕೆ ಅಂತ ಒಂದು ಸಪ್ರೇಟ್ ಧೈರ್ಯ ಇರಬೇಕು. ದಟ್ ಕರೇಜ್, ಆ ಈಗೋನೆಲ್ಲ ಬಿಟ್ಬಿಟ್ಟು ಪಾದ ಪೂಜೆ ಮಾಡೋದು, ದಟ್ಸ್ ನಾಟ್ ಈಸಿ ಸರ್. ಯು ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಟು ಅದರ್ಸ್. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಅವರು ಪಾದ ಪೂಜೆ ಮಾಡಬೇಕಾದ್ರೆ ಅಂದರೆ ನೀವು ಅಳ್ತೀರಾ ಅಂತ. ನೀವು ಆಕ್ಚುಲಿ ಏನ್ ಗೊತ್ತಾ, ಇವರಿಬ್ರು ನಗ್ತಾ ನಗ್ತಾ ನಮ್ಮೆಲ್ರೂ ಅಳಿಸ್ಬಿಟ್ರು. ಎಸ್, ವಿನೋದ್ ಅವರು ಬರ್ತಿದಾಗ ಹೇಳ್ತಿದ್ರು, ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬಿಡಿ, ಹೇಳಿ ಐ ಲವ್ ಯು ಅಂತ ಹೇಳಿ ಅಂತೆಲ್ಲ ಹೇಳ್ತಿದ್ರು. ಹೆಂಡತಿ ಪಾದ ಪೂಜೆ, ಐ ಮೀನ್ ನಂಗೆ ಇನ್ನೂ ಅದರಿಂದ ಹೊರಗೆ ಆಗ್ತಾ ಇಲ್ಲ. ನನಗೆ ಶಾಕ್ ಆಗ್ಲಿಲ್ವಾ? ನನಗೆ ಶಾಕ್ ಆಗ್ಲಿಲ್ಲ, ಯಾಕಂದ್ರೆ ನಾನು ಮಾಡ್ತೀನಿ, ಖಂಡಿತ ನಾನು ಮಾಡ್ತೀನಿ. ಸೋ ಸ್ವೀಟ್. ಬಿಕಾಸ್ ನಮಗೋಸ್ಕರ ತನ್ನ ಪ್ರಪಂಚನ ಬಿಟ್ಟು ನಮಗೋಸ್ಕರ ಬಂದು ನಮ್ಮ ಜೀವನದಲ್ಲಿ ತೊಡಗಿಸ್ಕೊಂಡು ನಮಗೋಸ್ಕರ ಬದುಕ್ತಾರಲ್ಲ, ಪಾದ ಪೂಜೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸುನೇತ್ರ ಮ್ಯಾಮ್ ಅಂಡ್ ರಮೇಶ್ ಸರ್, ನಾನು ಇನ್ನೂ ಬಹಳ ಸಣ್ಣವನು ಅವಾಗ ನೋಡ್ತಿದ್ದೆ ಸರ್. ಎಷ್ಟು ಫಾರ್ಚುನೇಟ್ ಅಂದ್ರೆ, ಬಹುಶಃ ಐ ಡೋಂಟ್ ನೋ ಇಲ್ಲಿ ಯಾರು ಟೈಗರ್ ಪ್ರಭಾಕರ್ ಸರ್ ಜೊತೆಲಿ ಕೆಲಸ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನಂತೂ ಸಖತ್ ಕೆಲಸ ಮಾಡಿದೆ ಟೈಗರ್ ಪ್ರಭಾಕರ್ ಸರ್ ಜೊತೆಲಿ. 1997 ಆದ್ಮೇಲೆ ಅವ್ರು ಎಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಸಿನಿಮಾ ನಾಯಕ ನಟಿಯರಿಗೆ ನಾನೇ ಕಂಠದಾರ. ಸೊ ಇಟ್ ವಾಸ್ ಸೋ ಫೌಂಡ್ ಆಫ್ ಮೀ. ಆಮೇಲೆ ನನಗೆ ಟೈಗರ್ ಪ್ರಭಾಕರ್ ಸರ್ದು ಸ್ಟೈಲ್ ತುಂಬಾ ಇಷ್ಟ. ದ ವೇ ಹಿ ಟಾಕ್ಸ್, ಚಾರ್ಮು, ಜಸ್ಟ್ ಸೋ ಫ್ಯಾಸಿನೇಟಿಂಗ್. ನಂಗೆ ಯಾಕೆ ಗೊತ್ತಿಲ್ಲ, ಚಿಕ್ಕ ಹುಡುಗ ಇದ್ದಾಗ್ಲಿಂದನೂ ಯಾವತ್ತೂ ನಂಗೆ ಹೀರೋಗಳು ಇಷ್ಟ ಆಗ್ತಿರ್ಲಿಲ್ಲ, ವಿಲನ್ಗಳೇ. ಅದಕ್ಕೆ ವಿಲನ್ ಸಿಕ್ಕಿರೋದು. ಹಿಂಗಾದ್ರೂ ನನ್ನನ್ನು ವಿಲನ್ ಅಂದ್ಬಿಟ್ಟು ನೋಡಿ. ವಿಲನೇ ಹೀರೋ ಆಗಿ ಬಂದ್ಬಿಟ್ಟಿದೆ. ಹೀರೋ ಏನ್ ಗೊತ್ತಾ ಸುನುಮಾ, ರಮೇಶ್ ಸರ್ಗೆ ತುಂಬಾ ದೃಷ್ಟಿಯಾಗಿರುತ್ತೆ ಇವತ್ತು. ಸೊ ಹಾಗಾಗಿ ಯಾವ ದೃಷ್ಟಿನೂ ನಿಮ್ಮ ಮೇಲೆ ಬೀಳ್ದಲ್ಲಿ, ನೀವಿಬ್ರು 100 ಕಾಲ ಸುಖವಾಗಿರಿ, ಖುಷಿಯಾಗಿರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಪಾಠವನ್ನು ಹೇಳಿಕೊಟ್ಟದಕ್ಕೆ. ಥ್ಯಾಂಕ್ ಯು. ಅರ್ಥ ಮಾಡ್ಕೊಂಡು ಸಂಸಾರ ನಡೆಸಿದ್ರೆ ಮಾತ್ರ ಜೀವನ ಅಲ್ಲ, ಆ ಜೀವನದ ನಡುವೆ ಸಿಗುವಂತಹ ಅರ್ಥಪೂರ್ಣ ಉಡುಗೊರೆಗಳು ಕೂಡ ಜೀವನಕ್ಕೆ ತುಂಬಾ ಅಮೂಲ್ಯ ಅನ್ನುವಂತಹ ಜೋಡಿಗಳ ಕಿವಿ ಮಾತನ್ನ ಇಂದಿನ ಸಂಚಿಕೆಯಲ್ಲಿ ನೀವು ಎಲ್ಲರೂ ನೋಡಿದ್ವಿ, ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದ್ವಿ. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಜೋಡಿಗಳ ಮನಸ್ಸಿನ ಮಾತುಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಇದು ಜೋಡಿ ನಂಬರ್ 1 ಸೀಸನ್ 2. Presented by Asian Paints, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, associate sponsors Koda Slavia, digital streaming partner ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ-ಹೋಸ್ಟ್ ಕುರಿ ಪ್ರತಾಪ್ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಐ ಲವ್ ಯು, ಥ್ಯಾಂಕ್ ಯು.